ಹೇಗೆ ಇವತ್ತು IAS IPS ಅಂದ ತಕ್ಷಣ UP ಬಿಹಾರಿಗಳು, ಬಿಸ್ನೆಸ್ ಅಂದ ತಕ್ಷಣ ಗುಜರಾತಿ ರಾಜಸ್ಥಾನಿಗಳಿದ್ದಾರೋ, ಹಾಗೆ ನಮ್ಮ ಕನ್ನಡಿಗರು ಎಲ್ಲ ಕ್ಷೇತ್ರದಲ್ಲಿ ಹೋಗಬೇಕು, ನಮ್ಮ ಕನ್ನಡಿಗರು ಬೆಳಿಬೇಕು, ನಮ್ಮ ಕನ್ನಡಿಗರು ಶ್ರೀಮಂತರಾಗಬೇಕು, ನಮ್ಮ ಕನ್ನಡಿಗರು ಕೂಡ ಒಳ್ಳೆ ಒಳ್ಳೆ ರಾಜಕಾರಣಿಗಳಾಗಬೇಕು, ನಮ್ಮ ಕನ್ನಡಿಗರು ಕೂಡ ಒಳ್ಳೆ ಒಳ್ಳೆ ಬಿಸ್ನೆಸ್ ಮ್ಯಾನ್ಗಳಾಗಬೇಕು, ನಮ್ಮ ಕನ್ನಡಿಗರು ಕೂಡ ಒಳ್ಳೆ ಒಳ್ಳೆ ಒಂದು ಲೀಡರ್ಗಳಾಗಬೇಕು ಅನ್ನೋಂಥ ಕನಸಿನಿಂದ ಅವಾಗ ನಮ್ಮ ಹೆಡ್ ಮಾಸ್ಟರ್ ಅಂದರೆ ನೇರವಾಗಿ ಹೇಳಿದ್ರು ನಮ್ಮ ತಂದೆಗೆ, ನೋಡಪ್ಪ ನಾವು ಇಷ್ಟೇ ಕೊಡೋರು, ನಮ್ಮದು ಪ್ರೈವೇಟ್ ಸ್ಕೂಲು, ನೀನು ಬೇಕಾದ್ರೆ ನಿನ್ನ ಮಗನನ್ನು ಬೇರೆ ಕಡೆ ಹಾಕು ಅಂತ. ಆವಾಗ ನಮ್ಮ ತಂದೆಯವರು ನೇರವಾಗಿ ನನ್ನನ್ನು ಕರ್ಕೊಂಡು ಹೋಗಿ, ನೀವು IAS ಆಗಬೇಕು, ನೀವು ಅಲ್ಲಿ ದಿಲ್ಲಿಗೆ ಹೋಗಬೇಕು, ನೀವು ಆಳಬೇಕು. ಯಾಕಂದರೆ ಇವತ್ತು ಬಹಳಷ್ಟು ಜನ IAS IPS ಅಧಿಕಾರಿಗಳಿರೋರು ಉತ್ತರ ಭಾರತದವರು. ನಮ್ಮ ಕರ್ನಾಟಕದವರು ತುಂಬ ಕಡಿಮೆ ಇದ್ದಾರೆ. ಒಬ್ಬರು ಇಬ್ಬರು ಅಷ್ಟೇ ಆಗ್ತಾರೆ ಪ್ರತಿ ವರ್ಷ IAS IPS. ನಮ್ಮವರು 24 ಜನ ರ್ಯಾಂಕ್ ಬರ್ತಾರೆ, ಅದರಲ್ಲಿ ಒಬ್ಬರು ಇಬ್ಬರು ಅಷ್ಟೇ IAS IPSಗಳು, ತುಂಬ ಕಡಿಮೆ. ಮ್ಯಾಕ್ಸಿಮಮ್ ಎಲ್ಲ ಹಿಂದಿನ ರ್ಯಾಂಕ್ಗಳಲ್ಲಿ ಉಳಿದ್ಬಿಡ್ತಾ ಇದ್ದಾರೆ. ಬಟ್ ಈ ಸಿಸ್ಟಮ್ ಚೇಂಜ್ ಆಗಬೇಕು. ಈ ಸಿಸ್ಟಮ್ ಚೇಂಜ್ ಮಾಡೋಕ್ಕಂತಾನೆ ನಾನು ಇವತ್ತು ಇಲ್ಲಿ ನಿಂತ್ಕೊಂಡಿದ್ದೀನಿ. ನೀವೇನು ನ್ಯೂಸ್ ಪೇಪರಲ್ಲಿ ಓದ್ತಿರಲ್ವ, ಹಳ್ಳಿಗಾಡಿನ ಇಂಗ್ಲೀಷ್ ಬರದ ವಿದ್ಯಾರ್ಥಿ ಇವತ್ತು UPSC ಕ್ಲಿಯರ್ ಮಾಡಿದ್ರು ಅಂಥ ವಿದ್ಯಾರ್ಥಿನ ನಾವು ರೆಡಿ ಮಾಡ್ತಾ ಇದ್ದೀವಿ. ಭಾಳ ಅಂದರೆ 1 ವರ್ಷ ಮಾತ್ರ ನಮ್ಮನ್ನು ಫಾಲೋ ಮಾಡಬೇಕು, ಅದರ ನಂತರ ನೀವು ನಮ್ಮ ಮೋಟಿವೇಶನ್ನ ನೋಡೋ ಹಾಗೆ. ಶಾಂತಪ್ಪ ಕುರುಬರ್ ಸರ್ ಅವ್ರ ಯೂಟ್ಯೂಬ್ ಚಾನಲ್ ಹೋಗಿ ನೋಡ್ಬೋದು ನೀವು. ಅವರು ಕೂಡ HYT ಅಂತ ಕ್ಲಾಸಸ್ಗಳನ್ನ ಮಾಡ್ತಾ ಇದ್ದಾರೆ, ಹೈ ಈಲ್ಡಿಂಗ್ ಟಾಪಿಕ್ಸ್. ಬಟ್ ನಿಮ್ಮಿಂದ ಇನ್ನೂ ಒಂದು ಕೂಡ ರ್ಯಾಂಕ್ ಬಂದಿಲ್ಲ, ಅಟ್ಲೀಸ್ಟ್ ಪ್ರಿಲಿಮ್ಸ್ ಕೂಡ ಕ್ಲಿಯರ್ ಮಾಡಿಲ್ಲ. 20 ಲಕ್ಷ 50 ಲಕ್ಷ ಕೊಟ್ಟು ರ್ಯಾಂಕ್ ಬಂದಿರೋರ ಬಳಿ ಹೇಳಿಸ್ತಾರೆ, ಎಸ್ ನಾನು ಇವ್ರ ಸಂಸ್ಥೆಯಲ್ಲಿ ಕೋಚಿಂಗ್ ತೊಗೊಂಡಿದ್ದೆ ಅಂತ. ಇದು ನಡೆಯುತ್ತೆ ರಿಯಲ್ ಆಗಿ. ಸೊ ಅಂತಹ ಫ್ರಾಡ್ ಕೆಲಸವನ್ನು ನಾವು ಮಾಡೋಕ್ಕೆ ಹೋಗಿಲ್ಲ. ದಟ್ ಈಸ್ ನಾಟ್ ನೆಸಸರಿ ಫಾರ್ ಅಸ್. ನಮ್ಮ ಟಾರ್ಗೆಟ್ ಅದಲ್ಲ. ನಿಜಕ್ಕೂ ಹೇಳ್ತೀನಿ, ಇವತ್ತು ನಾನು ಏನಾದರೂ ನಿಮ್ಮ ಮುಂದೆ ನಿಂತಿದ್ದೀನಿ ಅಂದರೆ ನನಗೆ ಇಲ್ಲಿವರೆಗೂ ಸಿಕ್ಕಿರುವಂಥ ಶಿಕ್ಷಕರು ಮತ್ತು ನನ್ನ ತಂದೆ ತಾಯಿ ಆಶೀರ್ವಾದ. ನಂದು ಅಂತ ಏನೂ ಇಲ್ಲ. ನಂದು ಅಂತ ಇದೊಂದು ಚರ್ಮದ ದೇಹ. ಮಜಲಟ್ಟಿ ಅನ್ನೋವಂಥ ಏನೊಂದು ಕಾಲೇಜ್ ಇತ್ತು ನೋಡಿ, ಇಲ್ಲೇ ನಾನು ಇಂಗ್ಲೀಷ್ ಕಲ್ತಿದ್ದು. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ರು ಅಂತ ಅಂದರೆ, ಆ ಪದಗಳನ್ನ ತೋರಿಸಿ ಅವುಗಳ ಅರ್ಥ ಹೇಳಿ ನಮಗೆ ಇಂಗ್ಲೀಷ್ ಬರೋ ಥರ ಮಾಡಿದ್ರು. ಇಲ್ಲಿ 82 ಆಗಿದ್ರೆ ಕ್ಲಿಯರ್ ಆಗ್ತಾ ಇತ್ತು, ಇಲ್ಲಿ 66 ಆಗಿದೆ ಕ್ಲಿಯರ್ ಆಗ್ತಾ ಇತ್ತು. ಇಲ್ಲಿ 3 ಮಾರ್ಕ್ಸಿಂದ ಫೇಲ್ ಆದೆ, ಇಲ್ಲಿ 10 ಮಾರ್ಕ್ಸಿಂದ ಫೇಲ್ ಆದೆ. ಸೊ ನಿಮಗನ್ಸ್ಬೋದು ಸರ್ ಪ್ರಿಲಿಮ್ಸ್ ಕ್ಲಿಯರ್ ಮಾಡಿಲ್ಲ. ಎಸ್, ನಾನು ಕ್ಲಿಯರ್ ಮಾಡಿಲ್ಲ, ಬಟ್ ನನ್ನಲ್ಲಿ ಸಾಮರ್ಥ್ಯ ಇತ್ತು, ಈಗಲೂ ಇದೆ. ಬಟ್ ನನ್ನ ಗುರಿ ಈಗ ಬೇರೆ ಇದೆ. ನಾನು ಅಷ್ಟೆಲ್ಲ ನನ್ನ ಬಳಿ ಟೈಮ್ ಇಲ್ಲ, ನನ್ನ ಬಳಿ ಅಷ್ಟು ರಿಸೋರ್ಸ್ ಇಲ್ಲ. ನಮ್ಮ ಕನ್ನಡ ವಿದ್ಯಾರ್ಥಿಗಳಿಗೆ ಏನು ಸಮಸ್ಯೆ ಆಗ್ತಾ ಇದೆ ನನಗೆ ಮಾತ್ರ ಗೊತ್ತು. KS ಪ್ರಿಲಿಮ್ಸನ್ನು ಸುಮಾರು 5 ಜನ ವಿದ್ಯಾರ್ಥಿಗಳು ಕ್ಲಿಯರ್ ಮಾಡಿದ್ದಾರೆ. ಅವ್ರು ನಮ್ಮ ವಿದ್ಯಾರ್ಥಿ. ಇಂಟೆಲಿಜೆನ್ಸಿ ಬ್ಯೂರೋ ಅಂತ ಬರುತ್ತೆ, ಈ ಒಂದು ಪರೀಕ್ಷೆನೂ ಕೂಡ ನಮ್ಮ ವಿದ್ಯಾರ್ಥಿ ಒಬ್ಬರು ಪ್ರಿಲಿಮ್ಸ್ ಪಾಸ್ ಆಗಿದ್ದಾರೆ. ಮೇನ್ಸ್ ಎಕ್ಸಾಮ್ ನಡಿಬೇಕಿನ್ನೂ ಅವ್ರದ್ದು. ಸೊ ಇದರ ಅರ್ಥ ನಾನು ಅವಾಗ ಅರ್ಥ ಮಾಡಿಕೊಂಡೆ, ವಿನಯ್ ಕುಮಾರ್ ಸರ್ ಅಂತವ್ರಿಗೆ ಸಪೋರ್ಟ್ ಮಾಡೋಕೆ ರೆಡಿ ಇದ್ದಾರೆ ಅವರು. ದೇ ಆರ್ ರೆಡಿ ಟು ಫಂಡ್, ಬಟ್ ಸೋರ್ಸ್ ಇಲ್ಲ ಕನ್ನಡದಲ್ಲಿ. 1-2 ಸಂಸ್ಥೆಗಳು ಆರಂಭ ಆಗಿತ್ತು ಬೆಂಗಳೂರಲ್ಲಿ. 2019ರಲ್ಲಿ ಒಂದು ಆರಂಭ ಆಗಿತ್ತು, 2022-23ರಲ್ಲಿ ಒಂದು ಸಂಸ್ಥೆ ಆರಂಭ ಆಗಿತ್ತು. ಇದನ್ನು ಆರಂಭ ಮಾಡಿದ್ದು ಕೊನೆಯ ಅಟೆಂಪ್ಟ್ ಉಳಿದಿತ್ತಲ್ಲ ಆ ಆಕಾಂಕ್ಷಿಗಳು. ಅವ್ರು ಆರಂಭ ಮಾಡಿದ್ರು, ಚೆನ್ನಾಗಿ ನಡೆಯೋಕ್ಕೆ ಸ್ಟಾರ್ಟ್ ಆದವು ಸಂಸ್ಥೆಗಳು. ಆದರೆ ಅವ್ರು ಎಕ್ಸಾಮನ್ನು ಪಾಸ್ ಆಗ್ತಾರೆ ಲಾಸ್ಟ್ ಅಟೆಂಪ್ಟಲ್ಲಿ. ಪಾಸ್ ಆಗಿ ಆ ಸಂಸ್ಥೆಗಳನ್ನು ಬಿಟ್ಟು ಅವ್ರು ಹೋಗ್ಬಿಟ್ರು. ಸೊ ಅವ್ರು ಹೋದ್ಮೇಲೆ ಅಲ್ಲಿರುವಂಥ ವಿದ್ಯಾರ್ಥಿಗಳ ಗತಿ. ಸೊ ಆ 2 ಸಂಸ್ಥೆಗಳು ಏನಾಗುತ್ತೆ, ಒಂದು ಕ್ಲೋಸ್ ಆಯಿತು, ಮತ್ತೊಬ್ಬರಿಗೆ ಅದನ್ನು ಕೊಡಬೇಕು. ಏನು ಮಾಡಿದೆ ಅಂತ ಅಂದರೆ, ಇವತ್ತು ಕನ್ನಡದಲ್ಲಿ ಸುಮಾರು 14 ಸಬ್ಜೆಕ್ಟ್ ರೆಡಿ ಇದೆ. ಮೇನ್ಸ್ ಕನ್ನಡದಲ್ಲಿ ನೋಟ್ಸ್ ರೆಡಿ ಇದೆ. ಸುಮಾರು 2,500ಕ್ಕಿಂತ ಹೆಚ್ಚಿನ ಮಟೀರಿಯಲ್, ಅಚ್ಚುಕಟ್ಟಾದ ಮಟೀರಿಯಲ್ ರೆಡಿ ಇದೆ. ಇವತ್ತು ಕನ್ನಡದಲ್ಲಿ ನನಗೆ ಬರೆಯೋಕ್ಕೆ ಸೋರ್ಸ್ ಇಲ್ಲ ಸರ್ ಅನ್ನೋ ಹಾಗಿಲ್ಲ. ನೀವು ನಮ್ಮ ಬಳಿ ನೋಟ್ಸ್ ರೆಡಿ ಇದೆ. ನಿಮ್ಮಿಂದ ನಮಗೆ ಬೆಂಬಲ ಬೇಡ, ನಿಮ್ಮಿಂದ ನಮಗೆ ಬೇಕಾಗಿರೋದು ರಿಸಲ್ಟ್ಸ್. ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ಪಾಂಚಜನ್ಯ IAS ಸಂಸ್ಥೆ ಆರಂಭ ಆಗಿ 2.5 ವರ್ಷದ ಮೇಲೆ ಸುಮಾರು 10 ದಿನಗಳು ಕಳೆದಿವೆ. ಆದರೆ ಸಂಸ್ಥೆಯಿಂದ ಇನ್ನೂ ಅಟ್ಲೀಸ್ಟ್ ಒಬ್ಬ ವಿದ್ಯಾರ್ಥಿಯೂ ಕೂಡ ಪ್ರಿಲಿಮ್ಸನ್ನು ಕ್ಲಿಯರ್ ಮಾಡಿಲ್ಲ ಅನ್ನುವಂತಹ ಅಪವಾದವನ್ನು ನಾವು ಹೊತ್ಕೊಂಡಿದ್ದೀವಿ. ಆ ಅಪವಾದದ ಕುರಿತು ಬಹಳಷ್ಟು ನೆಗೆಟಿವ್ ಕಮೆಂಟ್ಗಳನ್ನ ನಾವು ನೋಡ್ತಾ ಇರ್ತೀವಿ. ಅದರಲ್ಲಿ ತುಂಬ ಅಶ್ಲೀಲವಾಗಿರುವಂಥ ಕಮೆಂಟ್ಗಳನ್ನು ಮತ್ತು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿರುವಂಥ ಕಮೆಂಟ್ಗಳನ್ನ ರಿಮೂವ್ ಕೂಡ ಮಾಡಿರ್ತೀವಿ. ಆದರೆ ಇತ್ತೀಚೆಗೆ ಬಂದಿರುವಂಥ ಒಂದು ಕಮೆಂಟ್ ಬಗ್ಗೆ ನಾವು ಉತ್ತರವನ್ನು ಕೊಡಲೇಬೇಕಾಗಿದೆ. ಯಾಕಂದರೆ ಒಂದು ಕೋಚಿಂಗ್ ಸಂಸ್ಥೆಯನ್ನು ನಡೆಸ್ತಾ ಇರುವಾಗ ನಮ್ಮದು ಒಂದು ಜವಾಬ್ದಾರಿ ಅಂತ ಇರುತ್ತೆ, ಹೊಣೆಗಾರಿಕೆ ಅಂತ ಇರುತ್ತೆ. ಇಲ್ಲಿವರೆಗೂ ಬಂದಿರುವಂಥ 2.5 ವರ್ಷದಲ್ಲಿ ಸುಮಾರು 200ಕ್ಕಿಂತ ಹೆಚ್ಚಿನ ನೆಗೆಟಿವ್ ಕಮೆಂಟ್ಗಳನ್ನ ನಾವು ನೋಡಿದ್ದೀವಿ. ಆದರೆ ಇವತ್ತು ಬಂದಿರುವಂಥ ಕಮೆಂಟ್ ಇದೆಯಲ್ಲ, ಇದು ತುಂಬ ಅಮೂಲ್ಯವಾದಂಥ ಪ್ರಶ್ನೆ. ಇದಕ್ಕೆ ನಾನು ಉತ್ತರ ಕೊಡಲೇಬೇಕಾಗತ್ತೆ. ಅಂದಾಗ ಮಾತ್ರ ನಮ್ಮ ಮನಸ್ಸಿಗೆ ಕೂಡ ನೆಮ್ಮದಿ ಇರುತ್ತೆ, ನಮ್ಮನ್ನು ನಂಬಿರುವಂಥ ನಿಮಗೂ ಕೂಡ ಒಂದು ನೆಮ್ಮದಿ ಇರುತ್ತೆ. ವಿಡಿಯೋ ತುಂಬ ಲೆಂಗ್ದಿ ಇರುತ್ತೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ನನ್ನ ಹಿನ್ನೆಲೆ ಮತ್ತು ಯಾಕೆ ಪಾಂಚಜನ್ಯ IAS ಅನ್ನುವಂಥ ಸಂಸ್ಥೆ ಆರಂಭ ಆಯಿತು, ಮತ್ತು ಇದರ ಉದ್ದೇಶ ಏನಿತ್ತು, ಯಾವ ವಿದ್ಯಾರ್ಥಿಗಳನ್ನ ನಾವು ಟಾರ್ಗೆಟ್ ಮಾಡ್ಕೊಂಡ್ವಿ, ಇಲ್ಲಿವರೆಗೂ ಏನೇನು ಮಾಡಿದ್ದೀವಿ, ಅದು ಮುಖ್ಯ ಅಲ್ವಾ. ಅಟ್ಲೀಸ್ಟ್ 2.5 ವರ್ಷ ಆಯಿತು, ಏನು ಮಾಡಿದೀಯಪ್ಪ ನೀನು, ನಿನ್ನ ಪಾಡಿಗೆ ನಿನ್ನ ಸಂಸ್ಥೆ ನಡ್ಸ್ಕೊಂಡು ಹೋಗ್ತಾ ಇದೆಯೋ ಅಥವಾ ಏನಾದರೂ ರಿಸಲ್ಟ್ ಕೊಟ್ಟಿದೆಯೋ. ಸೊ ಇದ್ರ ಬಗ್ಗೆನೂ ಕೂಡ ಹೇಳ್ತೀನಿ ನಿಮಗೆ. ಹಾಗೆಯೇ ಮುಂದಿನ ಗುರಿಗಳು ಏನೇನಿದೆ ಅದೆಲ್ಲದರ ಬಗ್ಗೆ ಕೂಡ ಡೀಟೇಲಾಗಿ ಡಿಸ್ಕಸ್ ಮಾಡ್ತೀನಿ. ನೀವು ಯಾವಾಗ ಫ್ರೀ ಇರ್ತೀರಿ ಆವಾಗ ನೋಡಿ ಈ ವಿಡಿಯೋನ. ನಿಮ್ಮ ಒತ್ತಡದಲ್ಲಿ ನೋಡೋಕ್ಕೆ ಹೋಗಬೇಡಿ. ಬಿಕಾಸ್ ಇಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ. ಒಂದು ಸಂಸ್ಥೆಯನ್ನು ನಾವು ನಡೆಸ್ತಾ ಇದ್ದೀವಿ ಅಂತ ಅಂದರೆ ಆ ಸಂಸ್ಥೆಯಿಂದ ಏನೇನು ನಡೀತಾ ಇದೆ, ನಾವೇನೇನು ಮಾಡ್ತಾ ಇದ್ದೀವಿ, ಇನ್ನೂ ಏನೇನು ಕೊರತೆ ಇದೆ ನಮ್ಮಲ್ಲಿ, ಅದೆಲ್ಲದರ ಬಗ್ಗೆನೂ ಕೂಡ ನಾನು ಹೇಳ್ತೀನಿ.
ಸರಿ, ಹಾಗಾದರೆ ತಡ ಮಾಡೋದು ಬೇಡ, ಲೆಟ್ಸ್ ಬಿಗಿನ್. ಮೊಟ್ಟ ಮೊದಲನೇದಾಗಿ ಕಮೆಂಟನ್ನು ನೋಡೋಣ, ಏನು ಹೇಳಿದ್ದಾರೆ ಇಲ್ಲಿ. ಬೇಸಿಕಲಿ ಪಾಂಚಜನ್ಯ ಫೋಕಸಸ್ ಮೋರ್ ಆನ್ ಮೋಟಿವೇಶ್ನಲ್ ಆ್ಯಂಡ್ ಎಲಿಮಿನೇಷನ್ ವಿಡಿಯೋಸ್ ದ್ಯಾನ್ ಆನ್ ಪ್ರಾಪರ್ ಕೋಚಿಂಗ್ ಗೈಡೆನ್ಸ್. ಇದು ಬಂದಿರುವಂಥ ಕಮೆಂಟು ಯೂಟ್ಯೂಬ್ನಲ್ಲಿ ನಾವು ಇಡೀ ಕೋರ್ಸ್ಗಳನ್ನ ಹಾಕೋಕ್ಕೆ ಬರಲ್ಲ, ಮತ್ತು ಕ್ಲಾಸಸ್ ವಿಡಿಯೋಗಳನ್ನು ಕೂಡ ಅಪ್ಲೋಡ್ ಮಾಡೋಕ್ಕೆ ಬರಲ್ಲ. ನಮಗೆ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡೋಕ್ಕಿರುವಂಥ ಅವಕಾಶಗಳು ಮೂರೇ. ಒಂದು, ನಾವು ಸ್ಯಾಂಪಲ್ ಕ್ಲಾಸಸ್ಸನ್ನು ಅಪ್ಲೋಡ್ ಮಾಡ್ಬೋದು. ಇನ್ನು ಎರಡನೇದಾಗಿ UPSC ಬಗ್ಗೆ ಬರುವಂಥ ಅಪ್ಡೇಟ್ಗಳನ್ನ ನಾವು ಹಾಕ್ಬೋದು. ಇನ್ನು ಯಾವ ವಿದ್ಯಾರ್ಥಿ ಡಿಮೋಟಿವೇಟ್ ಆಗಿರ್ತಾರಲ್ಲ ಅಂಥವ್ರಿಗೋಸ್ಕರ ನಾವು ಮೋಟಿವೇಶನ್ ವಿಡಿಯೋಗಳನ್ನ ಹಾಕಬೇಕಾಗತ್ತೆ. ಮತ್ತು ಮೋಟಿವೇಶನ್ ವಿಡಿಯೋಗಳನ್ನ ನೋಡಿ ಅಂತ ನಿಮ್ಮನ್ನು ಯಾರೂ ಒತ್ತಾಯ ಮಾಡೋದಿಲ್ಲ. ಮತ್ತು ನಾನು ಅದನ್ನು ಪದೇ ಪದೇ ಹೇಳ್ತಾ ಇರ್ತೀನಿ, ನೀವು ಭಾಳ ಅಂದರೆ 1 ವರ್ಷ ಮಾತ್ರ ನಮ್ಮನ್ನು ಫಾಲೋ ಮಾಡಬೇಕು, ಅದರ ನಂತರ ನೀವು ನಮ್ಮ ಮೋಟಿವೇಶನ್ನ ನೋಡೋ ಹಾಗಿಲ್ಲ. ಯಾಕಂದರೆ ನೀವು ಇನ್ನೂ ನಮ್ಮದೇ ಮೋಟಿವೇಶನ್ ವಿಡಿಯೋಗಳನ್ನ ನೋಡ್ತೀರಿ ಅಂದರೆ ದಟ್ ಈಸ್ ಕಂಪ್ಲೀಟ್ಲಿ ಯು ಆರ್ ರಾಂಗ್ ಅಂತ ಅರ್ಥ. ಉದಾಹರಣೆಗೆ ನಿಮ್ಗೆ ಹೇಳಬೇಕು ಅಂದರೆ 2014-15 ನಾನೇ ಸಂದೀಪ್ ಮಹೇಶ್ವರಿ ಅವರ ವಿಡಿಯೋಗಳನ್ನ ನೋಡ್ತಾ ಇದ್ದೆ. 1-2 ವರ್ಷ ನೋಡಿಕೊಂಡೆ, ಕಂಪ್ಲೀಟ್ ಮ್ಯಾಕ್ಸಿಮಮ್ ಅವ್ರನ್ನ ಫಾಲೋ ಮಾಡಿದೆ, ನಿಲ್ಲಿಸಿದೆ. ಆಮೇಲೆ ಮುಂದೆ ಶ್ವೇತಾಬ್ ಗ್ಯಾಂಗ್ವಾರ್ ಅಂತ ಮೆನ್ ಸೂತ್ರ ಅಂತ ಒಂದು ಯೂಟ್ಯೂಬ್ ಚಾನಲ್ ಇತ್ತು, ಅದನ್ನು ನೋಡಿದೆ, 1-2 ವರ್ಷ ಬಿಟ್ಟೆ, ಮುಂದೆ ಬಂದೆ. ಸೊ ಹೀಗೆ ನಿಮ್ಮನ್ನು ನೀವು ಅಪ್ಡೇಟ್ ಮಾಡ್ಕೊಳ್ತಾ ಹೋಗಬೇಕು. ದಯವಿಟ್ಟು ನನ್ನ ಲೆವೆಲ್ಗೆ ನಿಂತ್ಕೊಂಡು ಬಿಡಬೇಡಿ, ನೀವು ನನ್ನನ್ನು ಮೀರಿ ಹೋಗಬೇಕು, ಅದು ನನ್ನ ಕನಸು. ಮತ್ತು ಯಾರು ಹೊಸದಾಗಿ ಬಂದಿರ್ತೀರಿ ನಿಮಗೋಸ್ಕರ ಈ ವಿಡಿಯೋಗಳನ್ನ ಮಾಡ್ತಾ ಇರ್ತೀವಿ. ಓಕೆ, ಸೊ ಹಾಗಾಗಿ ನಾವು ಮೋಟಿವೇಶನ್ ವಿಡಿಯೋಗಳನ್ನ ಮಾಡಲೇಬೇಕಾಗತ್ತೆ. ಇಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ. ಭಾಳಷ್ಟು ವಿದ್ಯಾರ್ಥಿಗಳ ಸಮಸ್ಯೆ ನಮಗೆ ಮಾತ್ರ ಗೊತ್ತಿರುತ್ತೆ, ಭಾಳಷ್ಟು ಜನ ಕಾಲ್ ಮಾಡ್ತಿರ್ತಾರೆ, ಭಾಳಷ್ಟು ಜನ ಮೆಸೇಜ್ ಮಾಡ್ತಿರ್ತಾರೆ, ಅವ್ರಿಗೋಸ್ಕರ ಆ ವಿಡಿಯೋಗಳು ಇರುತ್ತೆ. ಇನ್ನೊಂದು ಪ್ರಶ್ನೆ ಇದೆ ಇದರಲ್ಲಿ, ಎಲಿಮಿನೇಷನ್ ವಿಡಿಯೋಗಳ ಮೇಲೆ ಅವ್ರು ಫೋಕಸ್ ಮಾಡ್ತಾರೆ ಅಂತ. UPSCನಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಪ್ರಿಲಿಮ್ಸಲ್ಲಿ ಫೇಲ್ ಆಗೋ ಕಾರಣನೇ ಎಲಿಮಿನೇಷನ್ ಟೆಕ್ನಿಕ್ಸ್ ಗೊತ್ತಿಲ್ಲದೆ ಇರೋದು. ಭಾಳಷ್ಟು ನಾಲೆಜ್ ಇರುತ್ತೆ, ಬಟ್ ಎಲಿಮಿನೇಷನ್ ಟೆಕ್ನಿಕ್ಸ್ ಗೊತ್ತಿಲ್ಲ ಅಂದರೆ ಸಾಲ್ವ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಪಾಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ಯಾವ ಟಾಪರ್ ಕೂಡ ಮಾತಾಡಲ್ಲ ಮುಕ್ತವಾಗಿ, ಯಾವ ಟಾಪರ್ ಕೂಡ ಇದ್ರ ಬಗ್ಗೆ ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ. ರಿಮೆಂಬರ್ ದಿಸ್. ಓಕೆ, ನಿಮಗೆ ಇನ್ನೂ ಕ್ಲಾರಿಟಿ ಬೇಕು ಇದ್ರ ಬಗ್ಗೆ ಅಂತ ಅಂದರೆ ಕರ್ನಾಟಕದಿಂದಾನೇ ಪಾಸ್ ಆಗಿರುವಂತಹ ಶಾಂತಪ್ಪ ಕುರುಬರ್ ಸರ್ ಅವ್ರ ಯೂಟ್ಯೂಬ್ ಚಾನಲ್ನ ಹೋಗಿ ನೋಡ್ಬೋದು ನೀವು. ಅವರು ಕೂಡ HYT ಅಂತ ಕ್ಲಾಸಸ್ಗಳನ್ನ ಮಾಡ್ತಾ ಇದ್ದಾರೆ, ಹೈ ಈಲ್ಡಿಂಗ್ ಟಾಪಿಕ್ಸು. ಆಮೇಲೆ ಯಾವ ರೀತಿ PYQಗಳ ಮಹತ್ವ ಇದೆ ಅದರ ಬಗ್ಗೆ ಅವ್ರು ಹೇಳ್ತಿರ್ತಾರೆ. ನಾವು ಪದ ಮಾತ್ರ ಎಲಿಮಿನೇಷನ್ ಟೆಕ್ನಿಕ್ಸ್ ಅಂತ ಬಳಸ್ತೀವಿ. ಇದ್ರ ಮೇಲೇ ದೆಹಲಿ UPSC ಸೀಕ್ರೆಟ್ಸ್ ಅನ್ನುವಂಥ ಒಂದು ಸಂಸ್ಥೆ ಇದೆ. ಸೊ ನಮ್ಮ ಗುರುಗಳವರು ಆ್ಯಕ್ಚುಲಿ ಈ ಪಾಂಚಜನ್ಯ IAS ಸಂಸ್ಥೆ ಇದೆ ಅಂತ ಅಂದರೆ ಅದೇ ಕಾರಣಕ್ಕೆ. ಹಾಗೆಯೇ ನನ್ನ ಒಬ್ಬ ಸೀನಿಯರು ಬಾಗಲಕೋಟ್ನವರು ಶ್ರೀನಿವಾಸನ್ ಅಂತ ಹೇಳಿ, ಅವರು ಕೂಡ ನನಗೆ ಭಾಳ ಟ್ರಿಕ್ಸನ್ನು ಹೇಳ್ಕೊಟ್ಟಿದ್ರು. ಅವ್ರು 4 ಸಾರಿ ಪ್ರಿಲಿಮ್ಸನ್ನು ಕ್ಲಿಯರ್ ಮಾಡಿ ಒಂದು 2-3 ಸಾರಿ ಮೇನ್ಸ್ ಬರೆದಾಗ ಒಂದರಲ್ಲಿ ಕೇವಲ 14 ಮಾರ್ಕ್ಸ್ನಿಂದ ಹಿಂದುಳಿದಿದ್ರು. ಸೊ ಅವ್ರು ನನ್ನ ಪರ್ಸನಲ್ ಮೆಂಟರ್ ಆಗಿದ್ದರು. ಸೊ ಇವರೆಲ್ಲರ ಗೈಡೆನ್ಸನ್ನು ತೊಗೊಂಡು ನಾನು ಆ ವಿಡಿಯೋಗಳನ್ನ ಮಾಡ್ತೀನಿ ಹೊರತು ಇಲ್ಲಿ ಯಾವುದೇ ರೀತಿಯ ನಾಟಕೀಯತೆ ಇರೋದಿಲ್ಲ. ಆ್ಯಂಡ್ ಇಫ್ ಯು ಫಾಲೋ ದಿಸ್ ಯು ವಿಲ್ ಕ್ಲಿಯರ್. ಇದು ಮೊದಲನೇ ಪ್ಯಾರಾಗ್ರಾಫ್ ಬಗ್ಗೆ ನಾನಿಲ್ಲಿ ಕ್ಲಾರಿಟಿಯನ್ನು ಕೊಟ್ಟೆ. ಇನ್ನು ಎರಡನೇದು, ಪ್ಲೀಸ್ ಫೋಕಸ್ ಆನ್ ಪ್ರೊಡ್ಯೂಸಿಂಗ್ ರ್ಯಾಂಕ್ಸ್ ಫ್ರಮ್ ಯುವರ್ ಇನ್ಸ್ಟಿಟ್ಯೂಟ್. ಎಸ್, ವಿ ಆರ್ ಫೋಕಸಿಂಗ್ ಆನ್ ದ್ಯಾಟ್. ತಯಾರಿ ನಡೀತಾ ಇದೆ. ಓಕೆ, ಯುವರ್ ಇನ್ಸ್ಟಿಟ್ಯೂಟ್ ಸ್ಟಾರ್ಟೆಡ್ 3 to 4 years ago, ಬಟ್ ನಾಟ್ ಈವನ್ ಒನ್ ಸ್ಟೂಡೆಂಟ್ ಹ್ಯಾಸ್ ಕ್ಲಿಯರ್ ದ ಪ್ರಿಲಿಮ್ಸ್ ಅಟ್ ಲೀಸ್ಟ್ ಟಿಲ್ ನೌ. 3-4 ವರ್ಷದ ಹಿಂದೆ ನಿಮ್ಮ ಸಂಸ್ಥೆ ಆರಂಭ ಆಗಿದೆ, ಬಟ್ ನಿಮ್ಮಿಂದ ಇನ್ನೂ ಒಂದು ಕೂಡ ರ್ಯಾಂಕ್ ಬಂದಿಲ್ಲ, ಅಟ್ಲೀಸ್ಟ್ ಪ್ರಿಲಿಮ್ಸ್ ಕೂಡ ಕ್ಲಿಯರ್ ಮಾಡಿಲ್ಲ. ಹೌದು, ಈ ಕೊರಗು ನನ್ನೂ ಕೂಡ ಕಾಡ್ತಾ ಇದೆ. ಇದ್ರ ಬಗ್ಗೆ ನಾನೇ ಓಪನ್ ಆಗಿ ಹೇಳ್ತಾ ಇರ್ತೀನಿ. ಇಲ್ಲಿ ನಾನು 2 ಕ್ಲಾರಿಟಿಯನ್ನು ಕೊಡೋಕ್ಕೆ ಬಯಸ್ತೀನಿ. ಮೊದಲನೇದಾಗಿ, ಒಂದು ಸಂಸ್ಥೆ ಆರಂಭ ಆಗುವಾಗ ಅದು ಯಾರನ್ನು ಟಾರ್ಗೆಟ್ ಮಾಡುತ್ತೆ ಅನ್ನೋದನ್ನು ನೀವು ತಿಳ್ಕೊಳ್ಬೇಕು. ಈಗ ಉದಾಹರಣೆಗೆ ಇವತ್ತು ಪಾಂಚಜನ್ಯ IAS ಅನ್ನುವಂಥ ಸಂಸ್ಥೆ ಇದೆ ಅಂತ ಅಂದರೆ ನಾವು ಟಾರ್ಗೆಟ್ ಮಾಡಿರೋದು ಮಿಡಲ್ ಕ್ಲಾಸ್ ಅಥವಾ ಅಪ್ಪರ್ ಮಿಡಲ್ ಕ್ಲಾಸ್ ಅಥವಾ ಲೋವರ್ ಕ್ಲಾಸ್ ಅಥವಾ ಪುವರ್ ಸ್ಟೂಡೆಂಟ್ಗಳನ್ನು. ನಮ್ಮ ಉದ್ದೇಶ ಇರೋದು ಹೈಫೈ ಇಂಗ್ಲೀಷ್ ಬರುವಂಥ ವಿದ್ಯಾರ್ಥಿಗಳಲ್ಲವೇ ಅಲ್ಲ. ನಮ್ಮ ಉದ್ದೇಶ ಇರೋದು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು. ವಿ ಆರ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್. ಇನ್ನು ಯಾರಿಗೆ ಇಂಗ್ಲೀಷ್ ಬರುತ್ತೆ, ಯಾರು ನಮ್ಮನ್ನು ಒಪ್ಕೊಳ್ತಾರೆ ಅವ್ರಿಗೆ ಬನ್ನಿ ಅಂತ ಓಪನ್ ಆಗಿ ಕರಿತೀವಿ ನಾವು, ಅದರಲ್ಲಿ 2 ಮಾತಿಲ್ಲ. ಸೊ ಇದೇ ಒಂದು ಕಾರಣಕ್ಕೆ ನಮ್ಮಿಂದ ರ್ಯಾಂಕ್ಸ್ಗಳು ಬರೋ ತಡ ಆಗ್ತಾ ಇದೆಯೇ ಹೊರತು ನಮ್ಮ ವಿದ್ಯಾರ್ಥಿಗಳು ಹಿಂದುಳಿತಾ ಇಲ್ಲ. ಓಕೆ, ಇನ್ನೊಂದು, ಕೆಲವೊಂದು ಸಂಸ್ಥೆಗಳು ಟೆಕ್ನಿಕ್ ಮಾಡ್ತಾರೆ. ಇದನ್ನು ನನಗೂ ಸ್ವತಃ ಗೊತ್ತಿದೆ. ದೆಹಲಿನಲ್ಲಿ ಟೀಚ್ ಮಾಡಿರೋ ನಮ್ಮ ಫ್ರೆಂಡ್ಸ್ ಫ್ಯಾಕಲ್ಟಿಗಳು ಹೇಳಿದ್ದಾರೆ, 20 ಲಕ್ಷ 50 ಲಕ್ಷ ಕೊಟ್ಟು ರ್ಯಾಂಕ್ ಬಂದಿರೋರ ಬಳಿ ಹೇಳಿಸ್ತಾರೆ, ಎಸ್ ನಾನು ಇವ್ರ ಸಂಸ್ಥೆಯಲ್ಲಿ ಕೋಚಿಂಗ್ ತೊಗೊಂಡಿದ್ದೆ ಅಂತ. ಇದು ನಡೆಯುತ್ತೆ ರಿಯಲ್ ಆಗಿ. ಸೊ ಅಂತಹ ಫ್ರಾಡ್ ಕೆಲಸವನ್ನು ನಾವು ಮಾಡೋಕ್ಕೆ ಹೋಗಿಲ್ಲ. ದಟ್ ಈಸ್ ನಾಟ್ ನೆಸಸರಿ ಫಾರ್ ಅಸ್. ನಮ್ಮ ಟಾರ್ಗೆಟ್ ಅದಲ್ಲ. ನಮ್ಮ ಟಾರ್ಗೆಟ್ ಫ್ರಾಡ್ ಮಾರಿ ರ್ಯಾಂಕರ್ಗಳಂತ ಹೇಳ್ಕೊಳ್ಳೋಗತ್ತೆ ಇಲ್ಲ. ನಮ್ಮ ಉದ್ದೇಶ ಸಶಕ್ತವಾದಂಥ ಸಮಾಜವನ್ನು ನಿರ್ಮಾಣ ಮಾಡೋದು, ಭಾರತವನ್ನು ಒಂದು ಸದೃಢವಾಗಿ ನಿರ್ಮಿಸಬಲ್ಲಂಥ IAS ಅಧಿಕಾರಿಗಳನ್ನ ರೆಡಿ ಮಾಡೋದು. ಅದು ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಂದ ಆಗಬೇಕು ಅನ್ನುವಂಥ ಒಂದು ಕನಸಿನಿಂದ ಇದು ಆರಂಭ ಆದದ್ದು. ಯಾಕಂದರೆ ನಾನು ಕೂಡ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವನು, ಹಳ್ಳಿಯಿಂದ ಬಂದವನು. ಓಕೆ, ಇನ್ನು 3-4 ವರ್ಷ ಆಗಿಲ್ಲ, ನಮ್ಮದು ಜಸ್ಟ್ 2.5 ವರ್ಷ ಆಗಿದೆ. ಬರುತ್ತೆ ಈ ವರ್ಷ ರ್ಯಾಂಕ್ ಖಂಡಿತವಾಗಲೂ ಬಂದೇ ಬರುತ್ತೆ. ನಮ್ಮ ವಿದ್ಯಾರ್ಥಿಗಳು ಈ ವರ್ಷ ಪ್ರಿಲಿಮ್ಸ್ ಕ್ಲಿಯರ್ ಮಾಡ್ತಾರೆ. ಅಟ್ಲೀಸ್ಟ್ ಒಂದಾದರೂ ಈ ವರ್ಷ ರ್ಯಾಂಕ್ ಗ್ಯಾರಂಟಿ ಬರುತ್ತೆ.
ಗ್ಯಾರಂಟಿ ಬರುತ್ತೆ. ಇದ್ದಾರೆ ಕೆಲ ವಿದ್ಯಾರ್ಥಿಗಳ ಮೇಲೆ ನನ್ನ ನಿರೀಕ್ಷೆ ಇದೆ, ನನ್ನ ಕನಸು ಕೂಡ ಅವರೇ, ದೇ ವಿಲ್ ಬ್ರಿಂಗ್ ದ ರ್ಯಾಂಕ್. ಓಕೆ, ಇನ್ನು ಕೊನೆಯದಾಗಿ, ಇವನ್ ದೋ ಕಂಟೆಂಟ್ ಲೈಕ್ ಕ್ಯಾಡರ್ ಅಲೋಕೇಶನ್ ಎಟ್ಸೆಟ್ರಾ ಫೀಲ್ಸ್ ಇಂಟ್ರೆಸ್ಟಿಂಗ್, ಆಲ್ ದೀಸ್ ಈಸ್ ಅನ್ನೆಸೆಸರಿ ಅಂಟಿಲ್ ಸ್ಟೂಡೆಂಟ್ಸ್ ಕ್ಲಿಯರ್ ಆಲ್ ಸ್ಟೇಜಸ್ ಆಫ್ ದ ಎಕ್ಸಾಮ್. ಈಗ ನೀವು ಯಾವುದೋ ಒಂದು ಊರಿಗೆ ಹೋಗೋರಿದ್ದೀರಿ ಅಂತ ಅಂದ್ಕೊಳ್ಳೋಣ. ಉದಾಹರಣೆಗೆ ನೀವು ದೆಹಲಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀರಿ ಅಂತ ಅಂದರೆ, ದೆಹಲಿಗೆ ಹೋಗೋಕ್ಕಿಂತ ಮುಂಚೆ ಡೈರೆಕ್ಟ್ ದೆಹಲಿ ಅಂತಲೇ ಹೋಗ್ತೀರೋ, ಅಥವಾ ಅಲ್ಲಿರುವಂತಹ ಮಾರ್ಗಗಳನ್ನು ಕೂಡ ತಿಳ್ಕೊಳ್ತಾ ಹೋಗ್ತೀರಿ. ಮಾರ್ಗಗಳ ಬಗ್ಗೆನೂ ತಿಳ್ಕೊಳ್ತಾನೆ ದೆಹಲಿ ಬಗ್ಗೆನೂ ಕೂಡ ಸ್ವಲ್ಪ ಆದರೂ ತಿಳ್ಕೊಳ್ತೀರಿ ಅಲ್ವಾ. ಸೊ UPSC ಕ್ಯಾಡರ್ ಅಲೋಕೇಶನಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ ಅನ್ನೋ ಕಾರಣಕ್ಕೆ ನಾವು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡಲೇಬೇಕಾಗುತ್ತೆ ವಿದ್ಯಾರ್ಥಿಗಳಿಗೆ. ಅದ್ರ ಬಗ್ಗೆ ಮಾಹಿತಿಯನ್ನು ಕರ್ನಾಟಕದಲ್ಲಿ ಹುಡುಕಿದರೆ ಸಿಗೋದಿಲ್ಲ ವಿದ್ಯಾರ್ಥಿಗಳಿಗೆ. ನಮ್ಮ ಮೆಸೇಜ್ ಮಾಡ್ತಾರೆ ನನಗೆ, ಸರ್ ಕ್ಯಾಡರ್ ಅಲೋಕೇಶನ್ ಬಗ್ಗೆ ವಿಡಿಯೋ ಮಾಡಿ, ಕ್ಯಾಡರ್ ಅಲೋಕೇಶನ್ ಬಗ್ಗೆ ವಿಡಿಯೋ ಮಾಡಿ. ಸೊ ನಮ್ಮ ವಿದ್ಯಾರ್ಥಿಗಳು ಏನು ಡಿಮ್ಯಾಂಡ್ ಮಾಡ್ತಾರೆ ಅದನ್ನು ಕೊಡೋದು ನನ್ನ ಜವಾಬ್ದಾರಿ. ಸೊ ಹಾಗಾಗಿ ಕೂಡ ನಾವು ಅವುಗಳ ಬಗ್ಗೆ ವಿಡಿಯೋನ ಮಾಡಬೇಕಾಗತ್ತೆ. ಸೊ ಫೋಕಸ್ ಮೋರ್ ಆನ್ ಟ್ರೈನಿಂಗ್ ಯುವರ್ ಓನ್ ಸ್ಟೂಡೆಂಟ್ಸ್. ಸೊ ಇದೇನಿಲ್ಲ, ಇವ್ರಿಗೆ ಗೊತ್ತಿಲ್ಲ ಇದು. ಪ್ರತಿದಿನ 5 ಜನ IASನಲ್ಲಿ 3:30 ಇಂದ 4 ಗಂಟೆ ಕ್ಲಾಸಸ್ ನಡೆಯುತ್ತೆ. ಅದರಲ್ಲಿ 1 ಅವರ್ ಕ್ಲಾಸ್ ಕರೆಂಟ್ ಅಫೇರ್ಸ್ ಲೈವ್ ಆಗಿರುತ್ತೆ, ಯೂಟ್ಯೂಬಲ್ಲಿ ಫ್ರೀ ಆಗಿರುತ್ತೆ. ಯಾವುದೇ ಒಬ್ಬ ವಿದ್ಯಾರ್ಥಿ ಕೂಡ ಅದನ್ನು ನೋಡಲಿ ಅಂತ ಹೇಳಿ. ಇನ್ನು 2 ರಿಂದ 2:30 ಗಂಟೆಗಳ ಕ್ಲಾಸ್ಗಳು ಸ್ಟ್ಯಾಟಿಕ್ ಸಬ್ಜೆಕ್ಟ್ಗಳ ಬಗ್ಗೆ ನಡೆಯುತ್ತೆ. ಎಲ್ಲ ಸಬ್ಜೆಕ್ಟ್ ನಾವೇ ಟೀಚ್ ಮಾಡಲ್ಲ, ಗೆಸ್ಟ್ ಫ್ಯಾಕಲ್ಟಿಗಳು ಕೂಡ ಬರ್ತಿರ್ತಾರೆ ಇಲ್ಲಿ. CSATನ ಬೆಂಗಳೂರಲ್ಲಿ ಟೀಚ್ ಮಾಡುವಂಥ ಶ್ರೀನಿವಾಸ್ ಸರ್ ಅವರು ಬಂದು ಟೀಚ್ ಮಾಡ್ತಾರೆ. ಸೊ ವಿ ಆರ್ ಗಿವಿಂಗ್ 100% ಫೋಕಸ್ ಆನ್ ಅವರ್ ಸ್ಟೂಡೆಂಟ್ಸ್ ಆ್ಯಂಡ್ ದೇ ಆರ್ ಆಲ್ಸೋ ಪುಟ್ಟಿಂಗ್ ದೇರ್ ಎಫರ್ಟ್. ಸ್ವಲ್ಪ ಟೈಮ್ ಬೇಕಾಗ್ತಾ ಇದೆ, ಯಾಕಂದರೆ ನಮ್ಮ ವಿದ್ಯಾರ್ಥಿಗಳು ಗ್ರಾಮೀಣ ಭಾಗದವರು, ನಮ್ಮ ವಿದ್ಯಾರ್ಥಿಗಳಿಗೆ ಚೆನ್ನಾಗಿ ಇಂಗ್ಲೀಷ್ ಬರೋದಿಲ್ಲ. ಸೊ ವಿ ಆರ್ ಫೋಕಸಿಂಗ್ ಆನ್ ದೆಮ್. ನೀವೇನು ನ್ಯೂಸ್ ಪೇಪರಲ್ಲಿ ಓದ್ತಿರಲ್ವ, ಹಳ್ಳಿಗಾಡಿನ ಇಂಗ್ಲೀಷ್ ಬರದ ವಿದ್ಯಾರ್ಥಿ ಇವತ್ತು UPSC ಕ್ಲಿಯರ್ ಮಾಡಿದ್ರು ಅಂಥ ವಿದ್ಯಾರ್ಥಿಗಳನ್ನ ನಾವು ರೆಡಿ ಮಾಡ್ತಾ ಇದ್ದೀವಿ. ಅದೇ ಒಂದು ಕಾರಣಕ್ಕೆ 5 ಜನ IAS ಅನ್ನೋದು IAS ಕೋಚಿಂಗ್ ಸಂಸ್ಥೆ ಇದ್ದರೂ ಕೂಡ ನಾವು 2024ರಲ್ಲಿ ಮಾಸ್ಟರ್ ಇಂಗ್ಲೀಷ್ ಅನ್ನೋಂಥ ಒಂದು ಕೋರ್ಸನ್ನು ಮಾಡ್ತೀವಿ ಉಚಿತವಾಗಿ ಯೂಟ್ಯೂಬ್ನಲ್ಲಿ. ಆ ಕ್ಲಾಸಸನ್ನು ನಮ್ಮ ಆಫ್ಲೈನ್ ವಿದ್ಯಾರ್ಥಿಗಳಿಗೆ ಲೈವ್ ಆಗಿ ಮಾಡ್ತೀವಿ. ಯಾಕಂತ ಅಂದರೆ ನಮ್ಮ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಸಮಸ್ಯೆ ಇದೆ. ಇವ್ರು ಇಂಗ್ಲೀಷ್ ಗ್ರಾಮರನ್ನು ಕಲಿತ್ರೆ ಇವ್ರು UPSCಗೆ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ಮಾಡಿದ್ವಿ ಅದನ್ನು. ಅದು ರಿಸಲ್ಟ್ ಕೂಡ ಕೊಟ್ಟಿದೆ. ಯಾವ ಲೆವೆಲ್ಗೆ ಅಂದರೆ ಸುಮಾರು ಫಸ್ಟ್ ವಿಡಿಯೋ 2 ಲಕ್ಷ ವ್ಯೂಸ್ ಆಗಿದೆ. ಹಲವಾರು ವಿದ್ಯಾರ್ಥಿಗಳು ಇಂಗ್ಲೀಷ್ ಕಲ್ತಿದ್ದಾರೆ ಅದರಿಂದ. ಹೋದ ವರ್ಷ ಅದು ಮಾಡಿದ್ವಿ. ಇನ್ನು 2025ರಲ್ಲಿ ಇವ್ರಿಗೆ ಓಕೆ ಗ್ರಾಮರ್ ಬಂತು, ಇವ್ರಿಗೆ ಇನ್ನು ಮಾತಾಡೋಕೆ ಬರಬೇಕಲ್ವ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಉಚಿತವಾಗಿಯೇ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸನ್ನು ಮಾಡಿದ್ವಿ. ಸುಮಾರು 63,000 ವ್ಯೂಸ್ ಆಗಿದೆ ಫಸ್ಟ್ ವಿಡಿಯೋ. ಸೊ ಗಾಳಿಯಲ್ಲಿ ತೂರಿ ಹೋಗೋ ಥರ ಸಂಸ್ಥೆನ ನಾವು ನಿರ್ಮಾಣ ಮಾಡ್ತಾ ಇಲ್ಲ. ವಿ ಆರ್ ಬಿಲ್ಡಿಂಗ್ ಇಟ್ ಸ್ಟೆಪ್ ಬೈ ಸ್ಟೆಪ್. ಮಾಸ್ಟರ್ ಇಂಗ್ಲೀಷ್ನಲ್ಲಿ ಗ್ರಾಮರ್ ರೆಡಿ ಇದೆ, ಸ್ಪೋಕನ್ ಇಂಗ್ಲೀಷ್ನಲ್ಲಿ ಅವ್ರು ಮಾತಾಡೋಕೆ ಬರುತ್ತೆ. ಈ ಕ್ಲಾಸಸನ್ನು ಕೇಳಿಕೊಂಡ್ರೆ ಮುಗೀತು, ಇಂಗ್ಲೀಷ್ ರೆಡಿ ಆಗಿದ್ದಾರೆ ಅವರು. ಬೇರೆ ಮಾಡ್ತಾ ಹೋಗ್ತಾ ಇದ್ದೀವಿ. ಸರಿ, ಈಗ ಸ್ವಲ್ಪ ನಾನು ನನ್ನ ಸ್ಟೋರಿಯನ್ನು ಹೇಳ್ತೀನಿ ನಿಮಗೆ. ನೋಡಿ, ನಾನು ಹುಟ್ಟಿದ್ದು 1996ರಲ್ಲಿ. ಚಂದ್ರಶೇಖರ್ ಕಂಬಾರ್ ಅವರ ಹುಟ್ಟೂರಾದಂತಹ ಗೋಡಗೇರಿ ಅನ್ನುವಂಥ ಊರು, ಹುಕ್ಕೇರಿ ತಾಲೂಕು, ಬೆಳಗಾವಿ ಜಿಲ್ಲೆ. ನನ್ನನ್ನು 5ನೇ ವರ್ಷಕ್ಕೆ UKGಗೆ ಪ್ರೈವೇಟ್ ಸ್ಕೂಲ್ಗೆ ಹಾಕ್ತಾರೆ. ಆದರೆ ನಮ್ಮ ತಂದೆಯವರು ಗೌರ್ಮೆಂಟ್ ಸ್ಕೂಲ್ ಟೀಚರ್ ಆಗಿದ್ದರು. ಈ UKGಯಲ್ಲಿ ಸಿಕ್ಕಾಪಟ್ಟೆ ಹೋಮ್ವರ್ಕ್ ಕೊಡ್ತಾಯಿದ್ರು ನಮ್ಮ ಮೇಡಮ್ ನಮಗೆ. ನಮ್ಮ ತಂದೆಯವರು ಅವಾಗ ಅಣೋರು, ಇಷ್ಟು ಚಿಕ್ಕ ಮಕ್ಕಳಿಗೆ ಇಷ್ಟು ಹೋಮ್ವರ್ಕ್ ಯಾಕೆ ಕೊಡ್ತಾರೆ, ಇವರು ಇಷ್ಟು ಕೊಡಬಾರ್ದಲ್ಲ ಅಂತ ಹೇಳಿ ನಮ್ಮ ತಂದೆಯವರು ಏನು ಮಾಡಿದ್ರು ಅಂತ ಅಂದರೆ, ಆ ಒಂದು ಶಾಲೆಗೆ ಬರ್ತಾರೆ, ನಮ್ಮ ಪ್ರೈವೇಟ್ ಸ್ಕೂಲಿಗೆ ಬಂದು ಹೇಳ್ತಾರೆ, ಸರ್ ತುಂಬ ಹೋಮ್ವರ್ಕ್ ಕೊಡ್ತಾ ಇದ್ದೀರಿ, ಮಕ್ಕಳಿಗೆ ಇಷ್ಟು ಕೊಡಬಾರ್ದು. ಆವಾಗ ನಮ್ಮ ಹೆಡ್ ಮಾಸ್ಟರ್ ಅಂದರೆ ನೇರವಾಗಿ ಹೇಳಿದ್ರು ನಮ್ಮ ತಂದೆಗೆ, ನೋಡಪ್ಪ ನಾವು ಇಷ್ಟೇ ಕೊಡೋರು, ನಮ್ಮದು ಪ್ರೈವೇಟ್ ಸ್ಕೂಲು, ನೀನು ಬೇಕಾದ್ರೆ ನಿನ್ನ ಮಗನನ್ನು ಬೇರೆ ಕಡೆ ಹಾಕು ಅಂತ. ಆವಾಗ ನಮ್ಮ ತಂದೆಯವರು ನೇರವಾಗಿ ನನ್ನನ್ನು ಕರ್ಕೊಂಡು ಹೋಗಿ ಅದೇ ನಮ್ಮೂರ ಗೋಡಗೇರಿಯ ಗೌರ್ಮೆಂಟ್ ಹೈಯರ್ ಪ್ರೈಮರಿ ಬಾಯ್ಸ್ ಸ್ಕೂಲ್ಗೆ ಹಾಕ್ತಾರೆ. ಬರೀ ಬಾಯ್ಸ್ ಇದ್ವಿ ನಾವು. 1ನೇ ತರಗತಿಯಿಂದ 7ನೇ ತರಗತಿವರೆಗೂ ನಮಗೆ ಶಿಕ್ಷಣ ಅಲ್ಲೇ ಆಗುತ್ತೆ. ಕ್ಲಾಸಲ್ಲಿ ನಾನೇ ಫಸ್ಟ್ ಇದ್ದೆ. ಸುಮಾರು 25 ರಿಂದ 26 ಜನ ವಿದ್ಯಾರ್ಥಿಗಳಿದ್ವಿ ನಾವು. ನಮಗೆ ABCD ಬಂದದ್ದು ಪರ್ಫೆಕ್ಟಾಗಿ ಬಂದದ್ದು 5ನೇ ತರಗತಿಗೆ. 5th ಸ್ಟ್ಯಾಂಡರ್ಡ್ವರೆಗೂ ಕೂಡ 26 ಅಕ್ಷರಗಳಿವೆ ಅಂತ ಗೊತ್ತಿತ್ತೆ ಹೊರತು 26 ಅಕ್ಷರಗಳಿವೆ ಅನ್ನೋದು ಕ್ಲಾರಿಟಿ ನಮಗಿರಲಿಲ್ಲ. ಕ್ಯಾಪಿಟಲ್ ಲೆಟರ್ಸ್ ಇದೆ ಅಂತ ಗೊತ್ತಿರಲಿಲ್ಲ, ಸ್ಮಾಲ್ ಲೆಟರ್ಸ್ ಇದೆ ಅಂತ ಗೊತ್ತಿರಲಿಲ್ಲ. ಕಂಪ್ಲೀಟ್ಲಿ ವಿ ಆರ್ ಬಿಹೈಂಡ್ ದ ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸ್. ಇಂಗ್ಲೀಷ್ ಮೀಡಿಯಮ್ ವಿದ್ಯಾರ್ಥಿಗಳಿಗಿಂತ ನಾವು ತುಂಬ ಹಿಂದೆ ಇದ್ವಿ. ಹಾಗೆಯೇ ನಮಗೆ ಸಬ್ಜೆಕ್ಟ್ ವಾರು ಟೀಚರ್ಸ್ಗಳು ಇರಲಿಲ್ಲ, ತುಂಬ ಅಪರೂಪ ಆ ಥರ ಸಿಕ್ಕಿದ್ದು. ಮ್ಯಾಥ್ಸ್ ಒಂದು ಸಾರಿ ಶಿಕ್ಷಕರು ಇರ್ತಾ ಇರಲಿಲ್ಲ. ಇದೆಲ್ಲದರ ನಡುವೆ ಹಾಗೋ ಹೀಗೋ 7ನೇ ತರಗತಿಯನ್ನು ನಾವು ಪಾಸ್ ಮಾಡಿಕೊಂಡ್ವಿ. ಇದಾದ ನಂತರ ನಾನು 8ನೇ ತರಗತಿಗೆ ಮತ್ತೆ ನಮ್ಮ ತಂದೆಯವರು ನಮ್ಮೂರಲ್ಲೇ ಒಂದು ಅನುದಾನಿತ ಪ್ರೈವೇಟ್ ಸ್ಕೂಲ್ ಇತ್ತು, ಬಟ್ ಅಲ್ಲೇ ಹಾಕಲಿಲ್ಲ. ಮತ್ತೆ ನನ್ನನ್ನು ಗೌರ್ಮೆಂಟ್ ಸ್ಕೂಲ್ ಹಾಕ್ತಾರೆ. ನಮ್ಮೂರಿನಿಂದ ನೊಗಿನಿಹಾಳ ಅವರುಗಳು ಅಂತ ಒಂದು ಊರು ಬರುತ್ತೆ. ಸುಮಾರು 3 ಕಿಲೋಮೀಟರ್ ಸೈಕಲ್ನಲ್ಲಿ ಹೋಗ್ತಾ ಇದೆ ಪ್ರತಿದಿನ. 8th ಸ್ಟ್ಯಾಂಡರ್ಡ್ಗಲ್ಲಿ ಹೋದೆ. ನಮಗಲ್ಲಿ ಇಂಗ್ಲೀಷ್ ಮೇಡಮ್ ಇದ್ದರು, ತುಂಬ ಚೆನ್ನಾಗಿ ಟೀಚ್ ಮಾಡ್ತಾಯಿದ್ರು. ಬಟ್ ಅವ್ರು ಇದ್ದದ್ದು 2-3 ತಿಂಗಳಷ್ಟೇ.
ಅವ್ರದ್ದು ಕೂಡ ಪ್ರಮೋಷನ್ ಆಗಿಬಿಡ್ತು ಅವರಿಗೆ. ಅವರು KES ಎಕ್ಸಾಮನ್ನು ಪಾಸ್ ಆಗಿದ್ದರು. ಹಾಗಾಗಿ ಇಂಗ್ಲೀಷ್ ಮೀಡಿಯಮ್ ಇದ್ದವರು ಹೈಸ್ಕೂಲಿನ ಮುಖ್ಯೋಪಾಧ್ಯಾಪಕರಾಗಿ ಪ್ರಮೋಷನ್ ಆಗಿ ಬೇರೆ ಕಡೆ ಹೋಗಿಬಿಟ್ರು. ಸೊ 8th ಮತ್ತು 9th ಸ್ಟ್ಯಾಂಡರ್ಡ್ಗೆ ನಮಗೆ ಒಳ್ಳೆ ಇಂಗ್ಲೀಷ್ ಲೆಕ್ಚರ್ ಸಿಗಲಿಲ್ಲ ಮತ್ತು ಹೈಸ್ಕೂಲಲ್ಲಿ. ಓಕೆ, ಆಮೇಲೆ 8th ನಮಗೆ ಸಮಾಜ ವಿಜ್ಞಾನದ ಶಿಕ್ಷಕರು ಕೂಡ ತುಂಬ ಲೇಟ್ ಮಾಡಿ ಬಂದರು. ಮ್ಯಾಥ್ಸ್ನಲ್ಲಿ ತುಂಬ ಒಳ್ಳೆ ಶಿಕ್ಷಕರಿದ್ದರೆ ನಮಗೆ 8th ಸ್ಟ್ಯಾಂಡರ್ಡ್ಗೆ 9th ಅವರು ಕೂಡ ನಮ್ಮನ್ನು ಬಿಟ್ಟು ಹೋಗ್ತಾರೆ. ಸೊ ಹಾಗೋ ಹೀಗೋ ಕಷ್ಟಪಟ್ಟು SSLCನ ಪಾಸ್ ಮಾಡಿದೆ. ಹಿಂದಿ ಮೇಡಮ್ ಒಬ್ಬರು ತುಂಬ ಚೆನ್ನಾಗಿದ್ದರು. ಹಿಂದಿನಲ್ಲಿ 98 ಅಂಕಗಳು ಬಂದು, ಇಂಗ್ಲೀಷ್ನಲ್ಲಿ 81 ಅಂಕ ಬಂತು. ಅದರಲ್ಲೂ ಕೂಡ ಸಿಕ್ಕಾಪಟ್ಟೆ ಗ್ರಾಮರ್ ಮಿಸ್ಟೇಕ್. ಸೊ ಇದರ ನಡುವೆ 8th ಸ್ಟ್ಯಾಂಡರ್ಡ್ ಮುಗಿಸ್ಕೊಂಡು 9th ಬಂದಾಗ ಒಂದು ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿದ್ರು. ತಾಲೂಕಾ ಮಟ್ಟದ ಪ್ರಬಂಧ ಸ್ಪರ್ಧೆ, ಬೆಳಗಾವಿ ಅವರೇನೆ ಅವ್ರ ಸ್ಪರ್ಧೆಯನ್ನು ಏರ್ಪಡಿಸಿದ್ದು. ಅಲ್ಲಿ ಎಲ್ಲ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಆ ಸ್ಪರ್ಧೆ ಇತ್ತು. ಅದರಲ್ಲಿ ಒಂದು ಪ್ರಬಂಧ ಸ್ಪರ್ಧೆ ಕನ್ನಡದಲ್ಲಿ ಬರೆಯೋದು. ಫಸ್ಟ್ ರ್ಯಾಂಕ್ ಬಂದೆ ನಾನು. ತಾಲೂಕಿಗೆ 2,000 ರೂಪಾಯಿ ಬಹುಮಾನ, 2,000 ರೂಪಾಯಿ ಬಹುಮಾನ ಸಿಗುತ್ತೆ ನನಗೆ. ಆವಾಗ ನಮ್ಮ ಹೆಡ್ ಮಾಸ್ಟ್ರು ಹೇಳ್ತಾರೆ, ಹೊಸವಾಗಿ ಬಂದಿದ್ದಂಥ ಮಹೇಶ್ ಪರೀಟ್ ಅಂತ ಸರ್ ಅವ್ರ ಹೆಡ್ ಮಾಸ್ಟ್ರು ಅವರು ಕರೆದು ಹೇಳಿದ್ರು ನನಗೆ, ಮಗುದು ಕಂಗ್ರ್ಯಾಚುಲೇಷನ್ಸ್, ನಿಮ್ಮ ತಂದೆಯವರು ಕೂಡ ಸ್ಕೂಲ್ ಟೀಚರ್ ಕಣಪ್ಪ, ನಿನಗೆ ಸಪೋರ್ಟ್ ಮಾಡ್ತಾರೆ, ನೀನು IAS KS ತಯಾರಿ ಮಾಡಬೇಕು ಅಂತ ಹೇಳ್ತಾರೆ. ಸೊ ಅವತ್ತು ನಾನು ಮನೆಗೆ ಬಂದು ಪಪ್ಪನ ಕೇಳಿದೆ, ಪಪ್ಪ ಏನು ರೀ IAS KS ಅಂದರೆ? ಅವಾಗ ಹೇಳಿದ್ರು ಪಪ್ಪ ನನಗೆ, ಮಗನೇ IAS ಮಾಡಿದ್ರೆ DC ಆಗ್ಬೋದು, KS ಮಾಡಿದ್ರೆ ತಹಶೀಲ್ದಾರ್ ಆಗ್ಬೋದು. ಓ ಹಾಗಾ ಅಂತ ನನಗೆ ಅವತ್ತು ಗೊತ್ತಾಯಿತು. ಅಲ್ಲಿವರೆಗೂ ನಮ್ಗೆ ಗೊತ್ತಿಲ್ಲ, ಈ ಎಕ್ಸಾಮ್ಗಳ ಬಗ್ಗೆ ಕೂಡ ಗೊತ್ತಿಲ್ಲ. ಸೊ ತದನಂತರ ನಾನು ಗುರಿ ಹಾಕ್ಕೊಂಡೆ, ನಾನು ಜಿಲ್ಲಾಧಿಕಾರಿ ಆಗಬೇಕು. 9ನೇ ತರಗತಿ ಇದ್ದಾಗ ಅದೇ ಟೈಮಲ್ಲಿ ಪೃಥ್ವಿ ಸಿನಿಮಾ ಕೂಡ ಒಂದು ಬಂದಿತ್ತು, ಪುನೀತ್ ರಾಜ್ಕುಮಾರ್ ಅವ್ರದ್ದು. ಅದನ್ನು ಪದೇ ನೋಡ್ತಾ ಇದ್ದೆ. ಸೊ SSLC ಪಾಸ್ ಮಾಡ್ಕೊಂಡು ಇನ್ನು PUC ಹಾಕಬೇಕಲ್ಲ. ಮತ್ತೆ ನಮ್ಮ ಪಪ್ಪ ಗೌರ್ಮೆಂಟ್ ಸ್ಕೂಲೇ ಹುಡುಕಿದ್ರು. ಚಿಕ್ಕೋಡಿ ಜಿಲ್ಲೆ ಮಜಲಟ್ಟಿ ಅಂತ ಒಂದು ಗೌರ್ಮೆಂಟ್ ಸ್ಕೂಲ್ ಇತ್ತು. ತುಂಬ ಒಳ್ಳೆ ಶಿಕ್ಷಕರು. ನಿಜಕ್ಕೂ ಹೇಳ್ತೀನಿ, ಇವತ್ತು ನಾನು ಏನಾದರೂ ನಿಮ್ಮ ಮುಂದೆ ನಿಂತಿದ್ದೀನಿ ಅಂದರೆ ನಾನು ಇಲ್ಲಿವರೆಗೂ ಸಿಕ್ಕಿರುವಂಥ ಶಿಕ್ಷಕರು ಮತ್ತು ನನ್ನ ತಂದೆ ತಾಯಿ ಆಶೀರ್ವಾದ. ನಂದು ಅಂತ ಏನೂ ಇಲ್ಲ. ನಂದು ಅಂತ ಇದೊಂದು ಚರ್ಮದ ದೇಹ ಅಷ್ಟೇ. ಮಜಲಟ್ಟಿ ಅನ್ನೋವಂಥ ಏನೊಂದು ಕಾಲೇಜ್ ಇತ್ತು ನೋಡಿ, ಇಲ್ಲೇ ನಾನು ಇಂಗ್ಲೀಷ್ ಕಲ್ತಿದ್ದು. ನನಗೆ ಇಂಗ್ಲೀಷ್ ಬಂದಿದ್ದೇ ಇಲ್ಲಿ. ನಮ್ಮ ಫಿಸಿಕ್ಸ್ ಸರು ಮತ್ತು ನಮ್ಮ ಇಂಗ್ಲೀಷ್ ಸರು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ರು ಅಂತ ಅಂದರೆ, ಆ ಪದಗಳನ್ನ ತೋರಿಸಿ ಅವುಗಳ ಅರ್ಥ ಹೇಳಿ ನಮಗೆ ಇಂಗ್ಲೀಷ್ ಬರೋ ಥರ ಮಾಡಿದ್ರು. ನಾನು ಒಂದೇ ವರ್ಷದಲ್ಲೇ ಫಸ್ಟ್ ಇಯರಲ್ಲಿ ಇಂಗ್ಲೀಷ್ ತುಂಬ ಚೆನ್ನಾಗಿ ಬಂತು ನಂದು. ಆ ವರ್ಷ ಇಂಗ್ಲೀಷಲ್ಲೇ ಟಾಪ್ ಬಂದೆ, ಫಿಸಿಕ್ಸಲ್ಲಿ ಕೂಡ ನಾನು ಟಾಪ್ ಸ್ಕೋರಲ್ಲೇ ಬಂದಿದ್ದೆ ಕಾಲೇಜಲ್ಲಿ. ಸೊ ಅದೇ ಮಾಡಲನ್ನು ನಾನು ಇಲ್ಲಿ ಫಾಲೋ ಮಾಡ್ತಾ ಇದ್ದೀನಿ ನಮ್ಮ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಕಲಿಸೋವಾಗ. ತುಂಬ ಜನ ಕಾಲ್ ಮಾಡ್ತಾರೆ, ಸರ್ ನಾನು UPSC ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಬಟ್ ನನಗೆ ಇಂಗ್ಲೀಷ್ ಬರಲ್ಲ. ನಾನು ಮಾಡಿರುವಂಥ ಮೆಥಡನ್ನೇ ಅವ್ರಿಗೆ ಫಾಲೋ ಮಾಡೋಕ್ಕೆ ಹೇಳ್ತೀನಿ. ಯಾಕಂದರೆ ನಂದು PUCಗೆ ಇಂಗ್ಲೀಷ್ 98 ಆಗಿತ್ತು PUCನಲ್ಲಿ. ಸೊ SSLCವರೆಗೂ ಇಂಗ್ಲೀಷ್ ಗ್ರಾಮರ್ ಬರದೇ ಇರುವಂಥ ಒಬ್ಬ ಹುಡುಗ PUCನಲ್ಲಿ 90 ಸ್ಕೋರ್ ಮಾಡಿದ್ದೆ ನಾನು ಇಂಗ್ಲೀಷಲ್ಲಿ. ಹೇಗೆ? ಈ ಇಬ್ಬರ ಗುರುಗಳ ಆಶೀರ್ವಾದ. ಅಲ್ಲೊಬ್ಬರು ಬಯೋಲಾಜಿ ಸರ್ ಕೂಡ ಇದ್ದರು, ತುಂಬ ಚೆನ್ನಾಗಿದ್ದರು, ಬನೇಜ್ವಾಡೆ ಸರ್ ಅಂತ ಹೇಳಿ. ಸೊ ನನ್ನ ಕನಸಿತ್ತ IAS ಮಾಡಬೇಕಂತ. PUC ಸೈನ್ಸ್ ಮಾಡಿದೆ, ಯಾಕೆ ನಂದು ಇಂಗ್ಲೀಷ್ ಇಂಪ್ರೂವ್ ಆಗಲಿ ಅಂತ. ಇನ್ನು PUC ಮುಗಿದ ಮೇಲೆ ನಮಗಿದ್ದಂಥ ಆಪ್ಷನ್ಸು ಒಂದು BA ಮಾಡಬೇಕು ಅಥವಾ ಇಂಜಿನಿಯರಿಂಗ್ ಮಾಡಬೇಕು. ಪಪ್ಪ ಹೇಳಿದ್ರೆ ನನಗೆ BA ಮಾಡು, ನಿನಗೆ IAS ಹೆಲ್ಪ್ ಆಗುತ್ತೆ ಅಂತ. ನಾನಂದೆ, ಪಪ್ಪ ನನ್ನ ಇಂಗ್ಲೀಷ್ ಇನ್ನೂ ಸ್ಟ್ರಾಂಗ್ ಬೇಕು, ನನಗೆ ಮ್ಯಾಥ್ಸ್ ಕೂಡ ಬೇಕಾಗುತ್ತೆ, ನಾನು ಇಂಜಿನಿಯರಿಂಗ್ ಮಾಡ್ತೀನಿ. ಸೊ ಇಂಜಿನಿಯರಿಂಗನ್ನು ಚೂಸ್ ಮಾಡಿಕೊಂಡೆ. 4 ವರ್ಷ ಇಂಜಿನಿಯರಿಂಗು. ನಿಮ್ಗೆ ಗೊತ್ತಿದೆ ಭಾರತದಲ್ಲಿ ಯಾವ ಥರ ಡಿಗ್ರಿ ಎಜುಕೇಷನ್ ಇದೆ ಅಂತ. PUCವರೆಗೂ ಇದ್ದಂಥ ನಾಲೆಜ್ ಕೂಡ ನಮ್ಗೆ ವೀಕ್ ಆಯಿತು ಇಂಜಿನಿಯರಿಂಗಲ್ಲಿ. ಭಾಳಷ್ಟು ಡಿಸ್ಟ್ರಾಕ್ಷನ್ಗಳು ಬರುತ್ತೆ, ವಯಸ್ಸಿನಲ್ಲಿ ಹಾರ್ಮೋನ್ಗಳು ಕೂಡ ಸಿಕ್ಕಾಪಟ್ಟೆ ಕಾಟ ಕೊಡುತ್ತೆ, ಸಣ್ಣ ಪುಟ್ಟ ಮಿಸ್ಟೇಕ್ಗಳನ್ನು ಕೂಡ ಮಾಡ್ಕೊಳ್ತೀವಿ ಜೀವನದಲ್ಲಿ, ಹೌದಲ್ವಾ? ಸೊ ಆ ಥರ ಆಗಿದ್ದರಿಂದ ಇಂಜಿನಿಯರಿಂಗ್ ಮುಗಿಯೋ ವೇಳೆಗೆ ಒಂದು ಲೆವೆಲ್ಗೆ ನಾನು UPSC ಬಗ್ಗೆ ಫೋಕಸ್ ಮಾಡಿದ್ದೆ. ಇಂಜಿನಿಯರಿಂಗ್ ಸ್ಕೋರ್ ಕೂಡ ಚೆನ್ನಾಗಿ ಮಾಡ್ತಾ ಇದ್ದೆ. ಬಟ್ UPSCಗೆ ಅಂತ ಏನು ಸ್ಪೆಸಿಫಿಕ್ ಆಗಿ ತಯಾರಿ ಮಾಡಲಿಲ್ಲ. ಇದರ ನಡುವೆ ನಾನು 2nd ಇಯರ್ ಅಥವಾ 3rd ಇಯರ್ ಇದ್ದಾಗ ನಮ್ಮ ತಂದೆಯವರೊಬ್ಬರು ಸೀನಿಯರ್ UPSC ಆಸ್ಪಿರೆಂಟನ್ನು ಕಾಂಟ್ಯಾಕ್ಟ್ ಮಾಡಿದ್ರು. ಅವ್ರು ಹೇಳಿದರು, ಸರ್ ನಿಮ್ಮ ಮಗನನ್ನು ಕಾಲೇಜ್ಗೆ ಹೋಗೋದು ಬಿಡಿಸ್ರಿ, ಈಗಲಿಂದ UPSC ತಯಾರಿ ಮಾಡಿಸ್ರಿ ಅಂತ. ಬಟ್ ನಮಗೆ ಅದ್ರ ಬಗ್ಗೆ ಐಡಿಯಾ ಇರಲಿಲ್ಲ, ಗೊತ್ತಿರಲಿಲ್ಲ. ಸೊ 2018 ಜೂನ್ 12ಕ್ಕೆ ನಮ್ಮ ಕೊನೆಯ ಲ್ಯಾಬ್ ಎಕ್ಸಾಮ್ ಮುಗಿಯುತ್ತೆ ಇಂಜಿನಿಯರಿಂಗ್ ಇದ್ದಾಗ. ಲ್ಯಾಬ್ ಎಕ್ಸಾಮ್ ಮುಗಿದ ತಕ್ಷಣ ಜೂನ್ 14ಕ್ಕೆ ಸಂಜೆ ನಾವು ಬಸ್ ಹತ್ತುತ್ತೀವಿ. ಜೂನ್ 15ಕ್ಕೆ 2018 ನಾನು ಹೈದರಾಬಾದಲ್ಲಿದ್ದೆ. 6-8 ತಿಂಗಳು ಕೋಚಿಂಗ್ ನಡೆಯುತ್ತೆ ಅಲ್ಲಿ. ಕೆಲವೊಂದು ಸಬ್ಜೆಕ್ಟ್ ತುಂಬ ಚೆನ್ನಾಗಿ ಹೇಳ್ತಾರೆ, ಕೆಲವೊಂದು ಸಬ್ಜೆಕ್ಟ್ ನಮ್ಗೆ ಅರ್ಥನೇ ಆಗಲ್ಲ. ಯಾಕಂದರೆ ಅಲ್ಲಿ ಬರೋದು ಅವ್ರು ಪೂರ್ತಿ ಇಂಗ್ಲೀಷ್, ಅವ್ರದ್ದು ಕನ್ನಡ ಅವ್ರಿಗೆ ಬರಲ್ಲ, ತೆಲುಗು ನನಗೆ ಅರ್ಧಂಬರ್ಧ ಬರೋದು, ಅವ್ರ ಜೊತೆ ಕಮ್ಯುನಿಕೇಷನ್ ಆಗಲ್ಲ. ಮತ್ತು ನಮ್ಮ ವಿದ್ಯಾರ್ಥಿಗಳು ತುಂಬ ಕಡಿಮೆ ಅಲ್ಲಿ, ಪರ್ಸ್ನಲ್ ಕೇರ್ ಇಲ್ಲ, ಯಾವ ಬುಕ್ಸ್ ಓದಬೇಕು ಅನ್ನೋದು ಗೊತ್ತಿಲ್ಲ. ಅವ್ರು ಬರೋರು ಬೋರ್ಡ್ ಮೇಲೆ ಹೇಳೋರು, ಹೋಗಿಬಿಡೋರು, ಸ್ಟ್ಯಾಂಡರ್ಡ್ ಬುಕ್ಸ್ ಓದ್ರಿ ಅಂದರೆ ಓದ್ರಿ ಅಂತ ಹೇಳೋರು. ಲಕ್ಷ್ಮೀಕಾಂತ್ ಬುಕ್ ತೊಗೊಂಡು ಕೂತ್ರೆ ಅವಾಗ ಹೇಗೆ ಅರ್ಥ ಆಗೋದು ನಮಗೆ? ಸೊ ಕ್ಲಾರಿಟಿ ಅನ್ನೋದು ಇರಲಿಲ್ಲ ನನಗೆ. ಆವಾಗ ಏನು ನಿರ್ಧಾರ ಮಾಡಿದೆ ನಾನು? ಮೊಟ್ಟ ಮೊದಲು ನಾನು ಹೈದರಾಬಾದ್ ಹೋಗಿ ಮಾಡಿದಂಥ ನಿರ್ಧಾರ ಅಂತ ಅಂದರೆ, ಒಂದು, ನಾನು UPSCಯನ್ನು ಕನ್ನಡದಲ್ಲೇ ಬರಿತೀನಿ ಮೇನ್ಸನ್ನು. 2019 ಅಟೆಂಪ್ಟನ್ನು ನಾನು ಕೊಡಲ್ಲ. ಈ 2 ಡಿಸಿಷನ್ನ ತೊಗೊಂಡೆ. ಬಟ್ ಈ 2019 ಅಟೆಂಪ್ಟನ್ನು ಕೊಡಲ್ಲ ಅನ್ನೋದೊಂದು ನಿರ್ಧಾರದಿಂದ ನಾನು ಲೇಜಿ ಆಗಿಬಿಟ್ಟೆ. ಬಟ್ 2019ಕ್ಕೆ ವಾಪಸ್ ಬಂದೆ ನಾನು ನಮ್ಮೂರಿಗೆ.
1 ವರ್ಷ 2020ರವರೆಗೂ ಕೂಡ ತುಂಬ ಚೆನ್ನಾಗಿ ಓದ್ಕೊಂಡೆ. ಬಟ್ ಇದೇ ಟೈಮ್ನಲ್ಲಿ 2019, 2020, 2021, 2022 ಕಂಟಿನ್ಯೂಯಸ್ 4 ವರ್ಷಗಳ ಕಾಲ ಸಿಕ್ಕಾಪಟ್ಟೆ ಅನಾರೋಗ್ಯ ಕಾಡ್ತು ನನಗೆ. ಸಿಕ್ಕಾಪಟ್ಟೆ ಅಂದರೆ ಯಾವ ಲೆವೆಲ್ಲು ಅಂತ ಅಂದರೆ ಇನ್ನು ಮುಂದೆ ಬದುಕಿದ್ದು ಕೂಡ ವೇಸ್ಟು. ಏನು ಮಾಡೋದಿದೆ, ನಾನು ಯಾಕೆ ಬದುಕಬೇಕು ಅನ್ನೋ ಲೆವೆಲ್ ಅನಾರೋಗ್ಯ. ಏನಾಗ್ತಾಯಿತ್ತು? ತಲೆನೋವು. ಸ್ಪೆಟ್ಸ್ ಹಾಕಿದ ತಕ್ಷಣ ತಲೆನೋವು. ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೂ ತಲೆನೋವು. ಯಾಕಂತಂದ್ರೆ ಯಾವ ಸ್ಕ್ಯಾನಿಂಗ್ ಮಾಡಿಸಿದ್ರು ಕೂಡ ರಿಪೋರ್ಟ್ ಬರ್ತಾ ಇಲ್ಲ. ಕಣ್ಣು ಸರಿಯಾಗಿದೆ, MRI ಮಾಡಿಸಿದ್ರು ಎಲ್ಲ ಸರಿಯಾಗಿದೆ, ಬಟ್ ಯಾಕಂತಾನೆ ಗೊತ್ತಾಗ್ತಾ ಇಲ್ಲ. ಸೊ ಇದು ಕೊನೆಗೆ ಗೊತ್ತಾದದ್ದು ನಮಗೆ 2022 ವರ್ಷದಲ್ಲಿ. ಆವಾಗ ಒಬ್ಬ ಆಯುರ್ವೇದ ಡಾಕ್ಟರ್ ಹೇಳಿದ್ರು, ನಿನ್ನ ಶರೀರದಲ್ಲಿ ಪಿತ್ತ ಜಾಸ್ತಿಯಾಗಿ ಅದು ವಾಪಸ್ ತಲೆಗೆ ಹೋಗಿ ನಿನಗೆ ಈ ಥರ ಸಮಸ್ಯೆಗಳಾಗ್ತಾ ಇದೆ ಕಣಪ್ಪ ಅಂತ. ತೂಕ ಕೂಡ ಬರೀ 58 kg ಇಳಿದಿತ್ತು. ರೋಗ ನಿರೋಧಕ ಶಕ್ತಿ ಅನ್ನೋದು ಇರಲೇ ಇಲ್ಲ ಬಾಡಿನಲ್ಲಿ. ಆವಾಗ ನಾನು ರಿಕವರ್ ಆದೆ. ಸೊ ಇದ್ರ ನಡುವೆ 2021ರಲ್ಲಿ ಮತ್ತು 2022ರಲ್ಲಿ ನಾನು ಅಟೆಂಪ್ಟನ್ನು ಕೊಟ್ಟೆ. 2021ರಲ್ಲಿ ನಾನು ಫಸ್ಟ್ ಅಟೆಂಪ್ಟನ್ನು ಕೊಟ್ಟದ್ದು. 2018ರಲ್ಲಿ ತಯಾರಿ ಆರಂಭ ಮಾಡಿದ್ದೀನಿ. 19 ಕೊಡಲಿಲ್ಲ, 20 ಕೊಡಲಿಲ್ಲ. 20 ಅಂದರೆ ಪೂರ್ತಿ ಅನಾರೋಗ್ಯ. ಕೇರಳಕ್ಕೆ ಕೂಡ ಹೋಗಿ ಬಂದೆ. 50,000 ರೂಪಾಯಲ್ಲಿ ಒಂದು 15 ದಿನ ಟ್ರೀಟ್ಮೆಂಟ್ ತೊಗೊಂಡು ಅದು ಕೂಡ ಹುಷಾರಾಗಲಿಲ್ಲ. 21ರಲ್ಲಿ ಫಸ್ಟ್ ಅಟೆಂಪ್ಟ್ ಕೊಟ್ಟಾಗ ನಮಗೆ ಎಲಿಮಿನೇಷನ್ ಟ್ರಿಕ್ಸ್ ಅನ್ನೋದು ಇದೆ ಅಂತ ಗೊತ್ತಿಲ್ಲ. ಯಾವ ಸಬ್ಜೆಕ್ಟ್ ಬಗ್ಗೆ ಕ್ಲಾರಿಟಿ ಇಲ್ಲ, ಎಕನಾಮಿ ನನಗೆ ಅರ್ಥನೇ ಆಗಿಲ್ಲ. ಸೊ 2021 ಫಸ್ಟ್ ಅಟೆಂಪ್ಟ್ ಕೊಟ್ಟಾಗ ನಂದು GSನಲ್ಲಿ 48, CSATನಲ್ಲಿ 45. ಇದು ನನ್ನ ಸ್ಕೋರ್ಗಳು. ನಾನು ಇದ್ರ ಬಗ್ಗೆ ಮಾರ್ಕ್ಸ್ ಕಾರ್ಡ್ ಕೂಡ ಹಾಕಿದ್ದೀನಿ. ಪಾಂಜನ IAS ಟೆಲಿಗ್ರಾಮ್ ಚಾನಲ್ ನಿಮಗೆ ಸಿಗುತ್ತೆ, ನೀವು ಚೆಕ್ ಮಾಡ್ಕೊಳ್ಬೋದು. ಸೊ ಇದು ಯಾವಾಗಾಯಿತು ಎಕ್ಸಾಮ್? 2021 ಅಕ್ಟೋಬರ್ ತಿಂಗಳಲ್ಲಿ ಎಕ್ಸಾಮ್ ನಡೆಯುತ್ತೆ. 2022 ಜೂನಲ್ಲಿ ನೆಕ್ಸ್ಟ್ ಎಕ್ಸಾಮ್ ಇತ್ತು. ನಾನು 2022 ಜನವರಿಲಿ ಮತ್ತೊಂದು ಕ್ರ್ಯಾಶ್ ಕೋರ್ಸ್ ಜಾಯ್ನ್ ಆಗ್ತೀನಿ ಟಾರ್ಗೆಟ್ UPSCನಲ್ಲಿ, ಸುದರ್ಶನ್ ಲೂದಾ ಸರ್ ಅವ್ರದ್ದು. ಅಲ್ಲಿ ನನಗೆ ಎಕನಾಮಿ ಅರ್ಥ ಆಗುತ್ತೆ ಮತ್ತು ಅಲ್ಲಿ ಕೆಲವೊಂದು ಕ್ಲಾರಿಟಿ ಸಿಗುತ್ತೆ ನನಗೆ ಯಾವ ಥರ ಓದ್ಕೊಳ್ಬೇಕು ಅಂತ ಹೇಳಿ. ತುಂಬ ಚೆನ್ನಾಗಿತ್ತು ಕೋಚಿಂಗ್. ಬಟ್ ಹೆಲ್ತ್ ಇಶ್ಯೂಸ್ ಮತ್ತೆ ನನಗೆ ಕಾಡ್ತಾ ಇತ್ತು ಆ ವರ್ಷ. 2 ತಿಂಗಳು ಬೆನ್ನು ಮತ್ತು ಸಮಸ್ಯೆ. ಆವಾಗ ನೀವು ಅಂದ್ಕೊಳ್ಬೋದು, ಏನ್ರಿ ಮನುಷ್ಯ ಬರೀ ರೋಗದ ಬಗ್ಗೆ ಹೇಳ್ತಾ ಇದ್ದಾನೆ. ಎಸ್, UPSC ವಿದ್ಯಾರ್ಥಿಗಳು ಆಗೋ ಸಮಸ್ಯೆನೇ ಇದು ಮುಖ್ಯವಾಗಿ. ನಿಮಗೂ ಕೂಡ ಆಗಿರುತ್ತೆ ಇದರಲ್ಲಿ. ಯಾರಿಗೆ ಆಗ್ತಾ ಇಲ್ಲ, ಯು ಆರ್ ವೆರಿ ಲಕ್ಕಿ. ನೀವು ತುಂಬ ಲಕ್ಕಿ ಇದ್ದೀರಿ. ಯಾಕಂದರೆ ಈ ಅನಾರೋಗ್ಯ ಯಾರೂ ಕೇರ್ ಮಾಡಲ್ಲ ಇದನ್ನು. ನಮಗೆ ಮಾತ್ರ ಗೊತ್ತಾ ಆ ಸಮಸ್ಯೆ. ಇವತ್ತು ನಮ್ಮ ಬ್ರದರ್ಗೆ ಆ ಸಮಸ್ಯೆ ಆಗ್ತಾ ಇರುತ್ತೆ, ಅಥವಾ ನಿಮಗೆ ಯಾರಿಗಾದರೂ ಆಗ್ತಾ ಇರುತ್ತೆ. ಅದನ್ನು ಕೇಳಿದಾಗ ನನಗೆ ಅನಿಸುತ್ತೆ, ಹೌದಲ್ವಾ, ಪಾಪ ಮಾಡಬೇಕು ಅನ್ನೋ ಅಂತ ಹುಮ್ಮಸ್ಸಿದೆ, ಬಟ್ ಅನಾರೋಗ್ಯ, ಹೌದಲ್ವಾ. ಸೊ 2022 ಅಟೆಂಪ್ಟ್ ಕೊಟ್ಟೆ ನಾನು. ಸೊ ಇಲ್ಲಿ ಒಂದು ಮಾತು ಹೇಳ್ತೀನಿ ನಿಮಗೆ. 2022 ಅಟೆಂಪ್ಟ್ ಕೊಡೋಕ್ಕಿಂತ ಮುಂಚೆ ಏಪ್ರಿಲ್ ತಿಂಗಳಲ್ಲಿ ಎಲಿಮಿನೇಷನ್ ಟ್ರಿಕ್ಸ್ ಒಂದು ಕೋರ್ಸ್ ಮಾಡ್ತಾರೆ ಅರವಿಂದ್ ಸರ್ ಅವರು, ಡೆಲ್ಲಿ UPSC ಸೀಕ್ರೆಟ್ಸ್ನವರು. LIT ಲೈಟ್ ಆ್ಯಂಡ್ ಸ್ಕೋಪ್ ಬ್ಯಾಚ್ ಅಂತ ಹೇಳಿ 2 ದಿನದ ಕ್ಲಾಸು, ಬರೀ 3 ಅವರ್ಸ್ ಕ್ಲಾಸು. ನನ್ನ ಸ್ಕೋರ್ ನೋಡಿ ಯಾವ ಲೆವೆಲ್ಗೆ ಜಂಪ್ ಆಯಿತು. GSನಲ್ಲಿ ನನ್ನ ಸ್ಕೋರ್ 79 ಹೋಗುತ್ತೆ, CSATನಲ್ಲಿ 55 ಬರುತ್ತೆ. ಇಲ್ಲಿ 82 ಆಗಿದ್ದರೆ ಕ್ಲಿಯರ್ ಆಗ್ತಾಯಿತ್ತು, ಇಲ್ಲಿ 66 ಆಗಿದೆ ಕ್ಲಿಯರ್ ಆಗ್ತಾಯಿತ್ತು. ಇಲ್ಲಿ 3 ಮಾರ್ಕ್ಸಿಂದ ಫೇಲ್ ಆದೆ, ಇಲ್ಲಿ 10 ಮಾರ್ಕ್ಸಿಂದ ಫೇಲ್ ಆದೆ. ಸೊ ನಿಮಗನ್ಸ್ಬೋದು ಸರ್ ಪ್ರಿಲಿಮ್ಸ್ ಕ್ಲಿಯರ್ ಮಾಡಿಲ್ಲ. ಎಸ್, ನಾನು ಕ್ಲಿಯರ್ ಮಾಡಿಲ್ಲ, ಬಟ್ ನನ್ನಲ್ಲಿ ಸಾಮರ್ಥ್ಯ ಇತ್ತು, ಈಗಲೂ ಇದೆ. ಬಟ್ ನನ್ನ ಗುರಿ ಈಗ ಬೇರೆ ಇದೆ. ನಂದೀಗ ಎಕ್ಸಾಮ್ ಕ್ಲಿಯರ್ ಮಾಡಿ IAS ಆಗುವಂಥ ಗುರಿ ನನ್ನಲ್ಲಿ ಇಲ್ಲ. ನಿಜ ಹೇಳ್ತೀನಿ ನಿಮಗೆ, ನನ್ನ ಗುರಿ ಬೇರೆನೇ ಇದೆ. ಯಾಕಂದರೆ IAS ಕ್ಲಿಯರ್ ಮಾಡಿರೋರೇ ವಾಪಸ್ ಬರ್ತಾ ಇದ್ದಾರೆ ಎಕ್ಸಾಮ್ ಪಾಸ್ ಮಾಡಿ. ನಾನು ಅಷ್ಟೆಲ್ಲ, ನನ್ನ ಬಳಿ ಟೈಮ್ ಇಲ್ಲ, ನನ್ನ ಬಳಿ ಅಷ್ಟು ರಿಸೋರ್ಸ್ ಇಲ್ಲ. ನಮ್ಮ ಕನ್ನಡ ವಿದ್ಯಾರ್ಥಿಗಳಿಗೆ ಏನು ಸಮಸ್ಯೆ ಆಗ್ತಾ ಇದೆ ನನಗೆ ಮಾತ್ರ ಗೊತ್ತು. ಓಕೆ, ಸೊ ಇಷ್ಟು ಇಲ್ಲಿ ಮತ್ತು ಇನ್ನೂ ಒಂದು ಸಮಸ್ಯೆ ಆಯಿತು. ಈ ಎಕ್ಸಾಮ್ ಹಿಂದಿನ ದಿನ ತಿಂದಂಥ ಒಂದು ಆಹಾರದಿಂದ ನನ್ನ ಆರೋಗ್ಯ ಕೂಡ ಹಾಳಾಯಿತು 22ರಲ್ಲಿ. ಸರಿ, ಇದಾದ ಮೇಲೆ ನಾನು 2023ಕ್ಕೆ ತಯಾರಿ ಆರಂಭ ಮಾಡ್ತೀನಿ. 2023ರಲ್ಲಿ ನಾನು ತಯಾರಿ ಆರಂಭ ಮಾಡಿದಾಗ ಮತ್ತೆ ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಯಿತು. ಆವಾಗ 2023 ಜನವರಿಯಲ್ಲಿ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡ್ತೀನಿ ನಾನು. ಮೋಟಿವೇಶನ್ ಮಾಡೋಣ ವಿದ್ಯಾರ್ಥಿಗಳಿಗೆ. ಅಟ್ಲೀಸ್ಟ್ ನಾನು ಏನಾದರೂ ಆ್ಯಕ್ಟಿವ್ ಕೆಲಸದಲ್ಲಿದ್ದರೆ ನನ್ನ ಹೆಲ್ತ್ ಇಶ್ಯೂಸ್ ಸುಧಾರಣೆ ಆಗುತ್ತೆ ಅಂತ. ಕನ್ನಡ ಮೋಟಿವೇಶನ್ ಫೋರಮ್ ಅಂತ ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಳ್ತೀವಿ. ಎಸ್, ಸ್ಟಾರ್ಟ್ ಮಾಡ್ತೀವಿ. ಅದರಲ್ಲಿ ಸುಮಾರು 10,000 ಜನ ಫಾಲೋವರ್ಸ್ ಕೂಡ ಆಗ್ತಾರೆ ಯೂಟ್ಯೂಬ್ನಲ್ಲಿ. ನನಗೆ ಇನ್ಸ್ಟಾಗ್ರಾಮಲ್ಲಿ ಸುಮಾರು 35,000 ಜನ ಫಾಲೋವರ್ಸ್ ಕೂಡ ಬರ್ತಾರೆ ಒಂದು 3 ತಿಂಗಳಲ್ಲಿ. 2023ರಲ್ಲಿ ಇದು ನಡೆದದ್ದು. ಸೊ ನಾನೇನು ಅಂದ್ಕೊಂಡೆ, ಸರಿ ನಾನು ಕರ್ನಾಟಕ ಮೋಟಿವೇಶನ್ ಫೋರಮ್ ಅಂತ ಒಂದು ಸಂಸ್ಥೆನ ಆರಂಭ ಮಾಡಿಕೊಂಡು ಕನ್ನಡ ವಿದ್ಯಾರ್ಥಿಗಳಿಗೆ ಮೋಟಿವೇಟ್ ಮಾಡ್ತಾ ಹೋಗ್ತೀನಿ. ಇದರಿಂದ ಬಹಳಷ್ಟು ವಿದ್ಯಾರ್ಥಿಗಳು ಯಾರು ಸಮಸ್ಯೆಯಲ್ಲಿದ್ದಾರಲ್ಲ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ ನಾನು ನಿರ್ಧಾರ ಮಾಡ್ತೀನಿ. ಬಟ್ ನಮ್ಮ ತಂದೆಯವ್ರು ಹೇಳ್ತಾರೆ, ಬೇಡ ಮಗನೇ, ಬರೀ ಅದೊಂದೇ ಬೇಡ. ಯಾಕಂದರೆ ನೀನು ಸೈಡ್ ಬೈ ಸೈಡ್ ಮೋಟಿವೇಶನ್ ಮಾಡ್ಬೋದು, ಅದರಲ್ಲಿ ಏನು ತಪ್ಪಿಲ್ಲ. ಬಟ್ ಇಲ್ಲಿವರೆಗೂ ನೀವು ಓದಿದೆಯಾ UPSCಗೆ? ಏನು ಮಾಡು, ಕೋಚಿಂಗ್ ಕೊಡು, ನಿನ್ನಿಂದ ಏನಾಗುತ್ತೋ ಯೂಟ್ಯೂಬಲ್ಲಿ ಟ್ರೈ ಮಾಡು. ಓಕೆ, ಆವಾಗ ನನ್ನ ಬಳಿ 2 ಆಪ್ಷನ್ ಇತ್ತು. ಒಂದು ಕನ್ನಡ ಲಿಟ್ರೇಚರ್ಗೆ ಕೋಚಿಂಗ್ ಕೊಡೋದು, ಇಲ್ಲ ಕನ್ನಡ ಮಾಧ್ಯಮದಲ್ಲಿ UPSC ವಿದ್ಯಾರ್ಥಿಗಳಿಗೆ ಗೈಡೆನ್ಸ್ ಕೊಡೋದು. ಯಾಕಂದರೆ ಕನ್ನಡದಲ್ಲಿ ಯಾವುದೇ ಸೋರ್ಸ್ಗಳು ಲಭ್ಯ ಇರಲಿಲ್ಲ. ನನ್ನ ಫ್ರೆಂಡ್ ಒಬ್ರಿಗೆ ಕಾಲ್ ಮಾಡ್ತೀನಿ, ನಾನು ಮಂಗಳೂರವರು, ಭಕ್ಷ ಅಂತ ಹೇಳಿ. ಅವ್ರು ಕೇಳ್ತಾ ಇದ್ರೆ ಅವ್ರಿಗೆ ಗೊತ್ತಿರುತ್ತೆ. ಕೇಳಿದೆ ಅವ್ರನ್ನ, ಸರ್ ನಾನು ಕನ್ನಡದಲ್ಲಿ ಕೋಚಿಂಗ್ ಕೊಡಲೋ ಅಥವಾ ಕನ್ನಡ ಲಿಟ್ರೇಚರ್ ಸ್ಟಾರ್ಟ್ ಮಾಡಲೋ? ಎಸ್, ನೀವು ಕನ್ನಡದಲ್ಲಿ UPSC ಕೋಚಿಂಗ್ ಕೊಡಿ, ತುಂಬ ಕೊರತೆ ಇದೆ ಅಂತ. ಎಸ್, ಕನ್ನಡದಲ್ಲೇ ಕೋಚಿಂಗ್ ಕೊಡಬೇಕಂತ ನಿರ್ಧಾರ ಮಾಡ್ತೀವಿ. ಅದರ ನಂತರ ನನ್ನ ಇಂಜಿನಿಯರಿಂಗ್ ಫ್ರೆಂಡ್ ಒಬ್ರಿಗೆ ಕಾಲ್ ಮಾಡ್ತೀನಿ. ಅವರು ನಾನು ಸೇರಿಕೊಂಡು ನಾನು ಕ್ಲಾಸಸ್ ಹೇಳ್ತೀನಿ, ಅವ್ರು ನೋಟ್ಸ್ ರೆಡಿ ಮಾಡ್ತಾರೆ. ಈ ಥರ ಸ್ಟಾರ್ಟ್ ಮಾಡ್ಕೊಂಡ್ವಿ. 2023ರಲ್ಲಿ ಇದು ಆರಂಭ ಆಗುತ್ತೆ. 2023
ಜೂನ್ 15ಕ್ಕೆ 5 ಜನ IAS ಸಂಸ್ಥೆ ಆರಂಭ ಆಗುತ್ತೆ. ಇದು ಪ್ಲ್ಯಾನ್ ಆದದ್ದು ಮೇ ಕೊನೆಯ ವಾರದಲ್ಲಿ 2023ರಲ್ಲಿ. ಯಾವುದೇ ರೀತಿಯ ಪ್ರೀ ಪ್ಲ್ಯಾನ್ ಇರಲಿಲ್ಲ. ಒಂದು ಸಂಸ್ಥೆ ನಡೆಸೋದು ಅಷ್ಟು ಈಸಿ ಕೂಡ ಇಲ್ಲ. ಆನ್ಲೈನ್ ನಡೆಸೋದು ತುಂಬ ಈಸಿ, ಆಫ್ಲೈನ್ ನಡೆಸೋದು ಅಷ್ಟು ಈಸಿ ಕೂಡ ಇಲ್ಲ. ಇದರ ನಂತರ ಇಲ್ಲಿವರೆಗೂ ಸುಮಾರು 1200ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಾವು ಕೋಚಿಂಗನ್ನು ಕೊಟ್ಟಿದ್ದೀವಿ. ಇದರಲ್ಲಿ KS ಪ್ರಿಲಿಮ್ಸನ್ನು ಸುಮಾರು 5 ಜನ ವಿದ್ಯಾರ್ಥಿಗಳು ಕ್ಲಿಯರ್ ಮಾಡಿದ್ದಾರೆ. ಅವರು ನಮ್ಮ ವಿದ್ಯಾರ್ಥಿಗಳೇ. ಇಂಟೆಲಿಜೆನ್ಸಿ ಬ್ಯೂರೋ ಅಂತ ಬರುತ್ತೆ, ಇದು UPSC ನಡೆಸುತ್ತೆ ಇದನ್ನು. ಈ ಒಂದು ಪರೀಕ್ಷೆಯೂ ಕೂಡ ನಮ್ಮ ವಿದ್ಯಾರ್ಥಿ ಒಬ್ಬರು ಪ್ರಿಲಿಮ್ಸ್ ಪಾಸ್ ಆಗಿದ್ದಾರೆ. ಮೇನ್ಸ್ ಎಕ್ಸಾಮ್ ನಡಿಬೇಕಿನ್ನೂ ಅವ್ರದ್ದು. ಇನ್ನು ಸಣ್ಣ ಪುಟ್ಟ ಎಕ್ಸಾಮ್ಗಳಿಗೆ ಕೆಲವೊಬ್ಬರು ಪಾಸ್ ಆಗಿದ್ದಾರೆ. ಅದ್ರ ಬಗ್ಗೆ ನನಗೆ ಇಲ್ಲಿ ಸದ್ಯಕ್ಕೆ ಮಾಹಿತಿ ಲಭ್ಯವಿಲ್ಲ. ನನಗೆ ತೃಪ್ತಿ ಕೂಡ ಇಲ್ಲ. ನಾನು ಹೇಳ್ತಾ ಇದ್ದೀನಿ ಅಷ್ಟೇ, ಏನು ಮಾಡಿದ್ದೀವಿ ಅನ್ನೋ ಕಾರಣಕ್ಕೆ. ನನಗೆ KS ಮತ್ತು IB ಪಾಸ್ ಮಾಡಿಸೋದು ನಮ್ಮ ಉದ್ದೇಶ ಅಲ್ಲ. ನಮ್ಮ ಉದ್ದೇಶ ಇರೋದು UPSC ಒಂದೇ. ನಮ್ಮ ಗುರಿ ಅದೊಂದೇ. ನಾವು ಕೋಚಿಂಗ್ ಕೊಡೋದು ಕೂಡ ಅದಕ್ಕೆ ಮಾತ್ರನೇ. ಯಾಕಂದರೆ ನೀವು ಆ ಲೆವೆಲ್ಗೆ ಹೋದಾಗ ಮಾತ್ರ ನಿಮ್ಮಿಂದ ಬದಲಾವಣೆ ಸಾಧ್ಯ. ನೀವು ತಳಮಟ್ಟದಲ್ಲಿದ್ದರೆ ನಿಮ್ಮಿಂದ ಯಾವ ಬದಲಾವಣೆ ತರೋಕ್ಕಾಗಲ್ಲ ಸಮಾಜದಲ್ಲಿ. ಅರ್ಥ ಆಯ್ತಾ? ಇದಿಷ್ಟು ಸದ್ಯಕ್ಕಾಗಿರೋದು. ಇದು ನಮ್ಮ ವಿದ್ಯಾರ್ಥಿಗಳು ಮಾಡಿರುವಂಥ ಸಾಧನೆ. ಸದ್ಯಕ್ಕೆ ಇದೊಂದೇ ಇದೆ. ಇದನ್ನು ಬಿಟ್ಟು ನಾನು ಮತ್ತೇನು ಹೇಳೋಕ್ಕೆ ನನ್ನ ಬಳಿ ಯಾವುದೇ ರೀತಿ ದಾಖಲೆಗಳಿಲ್ಲ, ಮತ್ತು ಸುಳ್ಳು ದಾಖಲೆಗಳನ್ನ ನನ್ನ ಬಳಿ ಕೊಡೋಕೆ ಲಭ್ಯ ಇಲ್ಲ. ಇನ್ನು ನಮ್ಮ ಕಡೆಯಿಂದ ನಾವೇನು ಮಾಡಿದ್ದೀವಿ ಇಷ್ಟು ವರ್ಷ, 2.5 ವರ್ಷದಿಂದ ಅಂತ ಅಂದರೆ ನೋಡಿ, ಮೊದಲನೇದಾಗಿ ಎಥಿಕ್ಸ್ ಫ್ರೀ ಕೋರ್ಸ್ ಯೂಟ್ಯೂಬ್ನಲ್ಲಿ ಲಭ್ಯ ಇದೆ. ಬರೀ 19ರಿಂದ 20 ಗಂಟೆಯಲ್ಲಿ ಇಡೀ ಎಥಿಕ್ಸ್ ಕ್ಲಾಸಸ್ ನಿಮಗೆ ಸಿಗುತ್ತೆ. ಸುಮಾರು 29,000ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಇದು ಅನುಕೂಲ ಆಗಿದೆ. ಹಾಗೆಯೇ ಪಾಲಿಟಿ ಫ್ರೀ ಕೋರ್ಸ್ ಮಾಡಿದ್ದೀವಿ ನಾವು. ಸುಮಾರು 62,000ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಇದರ ಲಾಭವನ್ನು ಪಡಿತಾ ಇದ್ದಾರೆ. ಫ್ರೀ ಕೋರ್ಸ್ ಇದೆ, ನೀವು ಕ್ವಾಲಿಟಿಯನ್ನು ಚೆಕ್ ಮಾಡ್ಕೊಳ್ಬೋದು. ಕ್ವಾಲಿಟಿ ಹೇಗಿದೆ ನಿಮ್ಮದು ಅಂತ ಕೇಳಿದರೆ ಅಲ್ಲಿ ಸಿಗುತ್ತೆ ನಿಮಗೆ. ಆಮೇಲೆ ಇವಿಷ್ಟು 2 ಫ್ರೀ ಕೋರ್ಸ್ಗಳನ್ನ ಹಾಕಿದ್ದೀವಿ ನಾವು. ಸ್ಯಾಂಪಲ್ ಕ್ಲಾಸನ್ನು ಕೂಡ ಯೂಟ್ಯೂಬಲ್ಲಿ ಹಾಕಿದ್ದೀವಿ ಈಗಾಗಲೇ, ಅದನ್ನು ನೀವು ಚೆಕ್ ಮಾಡ್ಕೊಳ್ಬೋದು. ಇನ್ನು ಮಾಸ್ಟರ್ ಇಂಗ್ಲೀಷ್ ಕೋರ್ಸ್ ಬಗ್ಗೆ ನಾವು ಸ್ಟಾರ್ಟ್ ಮಾಡಿದ್ದೀವಿ ಅಂತ ಹೇಳಿದೆ. ಕೆಲವೊಂದು ಸಬ್ಜೆಕ್ಟ್ಗಳ ಫ್ರೀ ನೋಟ್ಸ್ಗಳನ್ನು ನಾವು ಕೊಡ್ತಾ ಇದ್ದೀವಿ, ಇಲ್ಲಿ ಲಭ್ಯ ಇವೆ ಅವು. ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ಓಪನ್ ಆಗಿ ಹೇಳ್ತೀನಿ ನಿಮಗೆ, ಇನ್ಸೈಟ್ಸ್ IAS ಅನ್ನೋಂಥ ಒಂದು ಸಂಸ್ಥೆ ಇದೆ ಬೆಂಗಳೂರಲ್ಲಿ. ಇನ್ಸೈಟ್ಸ್ IAS ವಿನಯ್ ಕುಮಾರ್ GB ಸರ್ ಅವ್ರದ್ದು. ಅವರು ನಾನು 2018ರಲ್ಲಿ ಆರಂಭ ಮಾಡಿದಾಗ ನಮ್ಮ ತಂದೆಯವ್ರು ಹೇಳಿದೆ, ಪಪ್ಪ ನಾನು ಇನ್ಸೈಟ್ಸ್ಗೇನೆ ಹೋಗ್ತೀನಿ ಅಂತ. ಬಟ್ ನಮ್ಮ ಪಪ್ಪ ಮಗನೇ ಬೆಂಗಳೂರು ಆಹಾರ ಸೆಟ್ ಆಗಲು ಹೈದರಾಬಾದ್ ಕಳಿಸ್ತೀನಿ, ಬಾ ಹೈದರಾಬಾದ್ ಹೋಗು ಅಂತ ಹೈದರಾಬಾದ್ ನನ್ನ ಕಳಿಸಿದ್ರು. ಹೈದರಾಬಾದ್ಗೆ ಹೋದರೂ ಕೂಡ ನಾನು ಇನ್ಸೈಟ್ಸನ್ನು ಫಾಲೋ ಮಾಡ್ತಾ ಇದ್ದೆ. ಡೈಲಿ ಕರೆಂಟ್ ಅಫೇರ್ಸ್ ಬರ್ತಾ ಇತ್ತು, ಆಮೇಲೆ ಡೈಲಿ ಕ್ವಿಜ್ ಕೂಡ ಅಲ್ಲಿ ಬರ್ತಾ ಇತ್ತು. ಹಾಗೆಯೇ ಇನ್ಸೈಟ್ಸ್ ಇನ್ಸ್ಟಾ ಸೆಕ್ಯೂರ್ ಅಂತ ಒಂದು ಮಾಡ್ತಾರೆ ಅವರು. ಅಂದರೆ ಮೇನ್ಸ್ ಕ್ವಶನ್ಸನ್ನು ಕೊಡ್ತಾರೆ, ಅದರ ಆನ್ಸರ್ ಕೂಡ ಕೊಡ್ತಾರೆ. ನಾನು 2 ವರ್ಷ ಫಾಲೋ ಮಾಡಿದ್ದೀನಿ ಅದನ್ನು ಸಿನ್ಸಿಯರ್ ಆಗಿ. ತುಂಬ ಚೆನ್ನಾಗಿರುತ್ತೆ ಕಂಟೆಂಟ್, ನೀವು ಕೂಡ ಇವತ್ತು ಫಾಲೋ ಮಾಡ್ಬೋದು. ಇಲ್ಲಿ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ವಿನಯ್ ಕುಮಾರ್ GB ಸರ್ ಅವರು ಕನ್ನಡದಲ್ಲೇ ಇನ್ಸ್ಟಾ ಸೆಕ್ಯೂರ್ ಅಂತ ಸ್ಟಾರ್ಟ್ ಮಾಡ್ತಾರೆ. ಸ್ವಲ್ಪ ದಿನ ನಡೆಯುತ್ತೆ, ಕ್ಲೋಸ್ ಆಗಿಬಿಡುತ್ತೆ. ನಾವು ತುಂಬ ಖುಷಿಯಿಂದ ಸ್ವಾಗತಿಸಿದ್ವಿ ಅದನ್ನು. 5 ಜನ ನಮ್ಮ ಚಾನಲಲ್ಲಿ ಕೂಡ ಅದ್ರ ಬಗ್ಗೆ ಮಾಹಿತಿ ಇದೆ, ನೀವು ಹೋಗಿ ಚೆಕ್ ಮಾಡಿದ್ರೆ ಸಿಗುತ್ತೆ. ಬಟ್ ಕೆಲ ದಿನಗಳ ನಂತರ ಅದ್ರ ಬಗ್ಗೆ ಕೂಡ ನಿಂತು ಬಿಡುತ್ತೆ. ಸೊ ಇದರ ಅರ್ಥ ನಾನು ಅವಾಗ ಅರ್ಥ ಮಾಡಿಕೊಂಡೆ, ವಿನಯ್ ಕುಮಾರ್ ಸರ್ ಅಂತವ್ರಿಗೆ ಸಪೋರ್ಟ್ ಮಾಡೋಕೆ ರೆಡಿ ಇದ್ದಾರೆ ಅವರು. ದೇ ಆರ್ ರೆಡಿ ಟು ಫಂಡ್. ಬಟ್ ಸೋರ್ಸ್ ಇಲ್ಲ ಕನ್ನಡದಲ್ಲಿ. ಸಂಪನ್ಮೂಲಗಳ ವ್ಯಕ್ತಿಗಳ ಕೊರತೆ ಇದೆ. ಯಾಕಂದರೆ ಯಾವ ವಿದ್ಯಾರ್ಥಿ ಕನ್ನಡದಲ್ಲಿ ತಯಾರಿ ಆರಂಭ ಮಾಡ್ತಾ ಇದ್ದಾರೆ, ಸ್ವಲ್ಪ ವರ್ಷ ಪ್ರಯತ್ನ ಪಡ್ತಾರೆ, ಅವರಿಗೆ ಗೈಡರ್ ಇರೋದಿಲ್ಲ. ಅವ್ರೇನು ಮಾಡ್ತಾರೆ, ಈ ಒಂದು ಫೀಲ್ಡನ್ನು ಬಿಟ್ಟು ಹೋಗಿಬಿಡ್ತಾ ಇದ್ದಾರೆ. ನಾನು ಆವಾಗ ನಿರ್ಧಾರ ಮಾಡಿದ್ದು ನೋ, ನಾನು ಇಲ್ಲಿ ನಿಂತ್ಕೊಳ್ಬೇಕು. ನನಗೇನು ಸಮಸ್ಯೆ ಆಗಿದೆಯಲ್ಲ ಇದಕ್ಕೆ ಪರಿಹಾರ ಕೊಡಬೇಕು ನಮ್ಮ ವಿದ್ಯಾರ್ಥಿಗಳಿಗೆ. ಯಾಕಂದರೆ ನಾನು ಯಾವಾಗ UPSC ತಯಾರಿಯನ್ನು ಸ್ಟಾಪ್ ಮಾಡಿ ಮೋಟಿವೇಶನ್ನ ಸ್ಟಾರ್ಟ್ ಮಾಡಿದ್ದೆ ನೋಡಿ, ಆವಾಗ ನನ್ನ ಹೆಲ್ತ್ ಸುಧಾರಿಸೋಕೆ ಸ್ಟಾರ್ಟ್ ಆಗಿತ್ತು. ಅದೇ ಥರ ಕೋಚಿಂಗ್ ನಾನು ಯಾವಾಗ ಸ್ಟಾರ್ಟ್ ಮಾಡಿದೆ, ನನ್ನ ಹೆಲ್ತ್ ಸಂಪೂರ್ಣವಾಗಿ ಸುಧಾರಿಸ್ತು. ಇದರ ಅರ್ಥ ಇಷ್ಟೇ, ಯಾವ ಒಬ್ಬ ವ್ಯಕ್ತಿ ತನ್ನ ರೂಮಲ್ಲಿ ತಾನೇ ಕುಳಿತುಕೊಂಡಿರ್ತಾನೆ ನೋಡಿ, ತುಂಬ ರೋಗಗಳಿಗೆ ಅವನು ಈಡಾಗ್ತಾ ಇರ್ತಾನೆ. ಸೊ ಯಾವಾಗ ಇದನ್ನು ಮಾಡೋಕೆ ನಾನು ಸ್ಟಾರ್ಟ್ ಮಾಡಿದೆ, ನನ್ನ ಹೆಲ್ತ್ ಕೂಡ ಸುಧಾರಿಸ್ತು. ಆವಾಗ ನಾನು ನಿರ್ಧಾರ ಮಾಡಿದೆ, ಎಸ್, ಇನ್ನು ಮುಂದೆ ದಿಸ್ ಈಸ್ ಮೈ ಬೆಸ್ಟ್ ಆಪ್ಷನ್. ಯಾಕಂದರೆ ಇದ್ರ ನಡುವೆ ನೀವು ಡಾಕ್ಟರ್ ಶಿವಿನ್ ಸರ್ ಅಂತ ಕೇಳಿದ್ದೀರಿ, ಹಾಗೆಯೇ ತನು ಜೈನ್ ಮೇಡಮ್ ಅಂತ ಕೇಳಿದ್ದೀರಿ, ಆಮೇಲೆ ಇನ್ನೊಬ್ಬರು ಕಪೂರ್ ಅಂತ ಅನ್ಸುತ್ತೆ ಸರ್ ಅವರು, ಇವರು, ಆಮೇಲೆ ಸಾರಥಿ IAS ಅಂತ ಒಬ್ರು ಇದ್ದಾರೆ, ಇನ್ನೊಬ್ರು ಸರ್ ನಂಗೆ ನೆನಪು ಬರ್ತಾ ಇಲ್ಲ ಆ್ಯಕ್ಚುಲಿ. ಬಹಳಷ್ಟು ಜನ ಸಿವಿಲ್ ಸರ್ವೆಂಟ್ಗಳು ರಾಜೀನಾಮೆ ಕೊಟ್ಟು ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು ಇದ್ರ ನಡುವೆ. ಸೊ ನನಗನ್ನಿಸ್ತು ಇವರೆಲ್ಲರೂ ವಾಪಸ್ ಬರ್ತಾ ಇದ್ದಾರೆ. ಇನ್ನು ನಾನು ಎಕ್ಸಾಮ್ ಬರೆದು ಪಾಸ್ ಮಾಡಿ ಏನಿದೆ, ನಾನು ಚೆನ್ನಾಗಿ ಗೈಡ್ ಮಾಡಿದ್ರೆ ನಾನು ಒಬ್ಬ ಆಗೋ ಬದಲು 100 ಜನ ವಿದ್ಯಾರ್ಥಿಗಳನ್ನ ರೆಡಿ ಮಾಡ್ಬೋದಲ್ಲ ನಮ್ಮ ಕನ್ನಡ ಮೀಡಿಯಮ್ನವರನ್ನು. ನೋಡಿ, ನಮ್ಮ ಗುರಿ ಇದ್ದದ್ದು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಲ್ಲ. ನಮ್ಮ ಗುರಿ ಇದ್ದದ್ದು ಬೆಂಗಳೂರಲ್ಲಿರುವಂಥ ಕೋಚಿಂಗ್ ಸಂಸ್ಥೆಗಳ ವಿದ್ಯಾರ್ಥಿಗಳು ನಮ್ಮ ಬಳಿ ಬರಲಿ ಅಂತ ಅಲ್ವೇ ಅಲ್ಲ. ನಮ್ಮ ಗುರಿ ಇದ್ದದ್ದು ಏನಂದರೆ ನಮ್ಮ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ, ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಕ್ಲಾರಿಟಿ ಸಿಗಲಿ. ಇದಷ್ಟೇ. ಇನ್ನೂ ಒಂದು ಹೇಳ್ತೀನಿ ನಾನು ನಿಮಗೆ, ಇದು ಬೆಂಗಳೂರಲ್ಲಿ ಇದ್ದಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಗೊತ್ತು. 1-2 ಸಂಸ್ಥೆಗಳು ಆರಂಭ ಆಗಿತ್ತು ಬೆಂಗಳೂರಲ್ಲಿ. 2019ರಲ್ಲಿ ಒಂದು ಆರಂಭ ಆಗಿತ್ತು, 2022-23ರಲ್ಲಿ ಒಂದು ಸಂಸ್ಥೆ ಆರಂಭ ಆಗಿತ್ತು. ಇದನ್ನು ಆರಂಭ ಮಾಡಿದ್ದು ಕೊನೆಯ ಅಟೆಂಪ್ಟ್ ಉಳಿದಿತ್ತಲ್ಲ ಆ ಆಕಾಂಕ್ಷಿಗಳು. ಅವರು ಆರಂಭ ಮಾಡಿದ್ರು, ಚೆನ್ನಾಗಿ ನಡೆಯೋಕ್ಕೆ ಸ್ಟಾರ್ಟ್ ಆದವು ಸಂಸ್ಥೆಗಳು.
ಆದರೆ ಅವ್ರು ಎಕ್ಸಾಮನ್ನು ಪಾಸ್ ಆಗ್ತಾರೆ ಲಾಸ್ಟ್ ಅಟೆಂಪ್ಟಲ್ಲಿ. ಪಾಸ್ ಆಗಿ ಆ ಸಂಸ್ಥೆಗಳನ್ನು ಬಿಟ್ಟು ಅವ್ರು ಹೋಗಿಬಿಟ್ರು. ಸೊ ಅವ್ರು ಹೋದ್ಮೇಲೆ ಅಲ್ಲಿರುವಂಥ ವಿದ್ಯಾರ್ಥಿಗಳ ಗತಿ. ಸೊ ಆ ಎರಡೂ ಸಂಸ್ಥೆಗಳು ಏನಾಗುತ್ತೆ, ಒಂದು ಕ್ಲೋಸ್ ಆಯಿತು, ಮತ್ತೊಂದನ್ನು ಮತ್ತೊಬ್ಬರಿಗೆ ಅದನ್ನು ಕೊಡಬೇಕಾಯಿತು. ಸೊ ನಾನು ಅಂದ್ಕೊಂಡೆ ನಾನೂ ಕೂಡ ಈ ಥರ ಸಂಸ್ಥೆ ಹೆಸರಲ್ಲಿ ಸಂಸ್ಥೆನ ಆರಂಭ ಮಾಡಿ ಸಾವಿರಾರು ಜನ ವಿದ್ಯಾರ್ಥಿಗಳನ್ನ ತೊಗೊಂಡು ಕೋಚಿಂಗ್ ಕೊಡ್ತೀನಿ ಅಂತ ಹೇಳಿ ನನ್ನ ಪಾಡಿಗೆ ನಾನು ಓದ್ಕೊಂಡು ಎಕ್ಸಾಮ್ ಕ್ಲಿಯರ್ ಮಾಡಿ ಹೋಗಿಬಿಟ್ರೆ ಇವ್ರ ಗತಿ ಏನು. ಸೊ ಅವತ್ತೇ ನಾನು ನಿರ್ಧಾರ ಮಾಡಿದೆ, ನಾನು ಇದನ್ನು ಮುಂದುವರ್ಸ್ಕೊಂಡು ಹೋಗಬೇಕೇ ಹೊರತು ಯಾವುದೇ ಕಾರಣಕ್ಕೆ ನಾನು ಎಕ್ಸಾಮ್ ಪಾಸ್ ಮಾಡಿ ಹೋಗೋ ಅಗತ್ಯ ಇಲ್ಲ. ಬಟ್ ಅದರ ಅರ್ಥ ಎಕ್ಸಾಮ್ ಬರೀಬಾರ್ದಾ? ಇಲ್ಲ, ನಾನು ಎಕ್ಸಾಮ್ ಬರಿತೀನಿ ಅಂತ ನಿರ್ಧಾರ ಮಾಡಿದ್ದೀನಿ. 25 ಅಟೆಂಪ್ಟನ್ನು ಕೊಟ್ಟಿದ್ದೀನಿ ನಾನು. 21, 22 2 ಅಟೆಂಪ್ಟ್ ಆಗಿದೆ. 23, 24 ಕೊಟ್ಟಿಲ್ಲ. 23 ಯಾಕೆ ಕೊಡಲಿಲ್ಲ ಅಂತ ಅಂದರೆ ನಾವು ಅವಾಗ ಹೆಲ್ತ್ ಇಶ್ಯೂಸ್ ಇತ್ತು ಮತ್ತು ಕೋಚಿಂಗ್ನ ಅವಾಗ ಸ್ಟಾರ್ಟ್ ಮಾಡಿದ್ವಿ. 24ರಲ್ಲಿ ಆಫ್ಲೈನ್ ತಯಾರಿಗಳಿದ್ವು, ಕೊಡೋಕೆ ಹೋಗಲಿಲ್ಲ. 25 ಕೊಟ್ಟಿದ್ದೀನಿ, ರಿಸಲ್ಟ್ ಬರುತ್ತೆ. ಈ ವರ್ಷನೂ ಮಾರ್ಕ್ಸ್ ಕಾರ್ಡ್ ಹಾಕ್ತೀನಿ ನಾನು. ನಂದು ವಿದೌಟ್ ಪ್ರಿಪ್ರೇಷನ್ ನನ್ನ ಸ್ಕೋರ್ ಎಷ್ಟಾಗುತ್ತೆ ತೋರಿಸ್ತೀನಿ. ನಾನು ಅದರಲ್ಲಿ ಯಾವುದೇ ರೀತಿ ಸಂಕೋಚ ಇಲ್ಲ ನನಗೆ. ಯಾಕಂದ್ರೆ ನಾನು ಬರೆದಿರೋ ಸ್ಕೋರ್ ನನ್ನ ಬಗ್ಗೆ ನನಗೆ ಹೆಮ್ಮೆ ಇದೆ. ಭಾಳಷ್ಟು ಜನ ಸಂಕೋಚ ಪಡ್ತೀರಿ, ಸಂಕೋಚ ಪಡಬಾರ್ದು ನಿಮ್ಮ ಮಾರ್ಕ್ಸ್ಗಳ ಬಗ್ಗೆ. ಈ 26 ಅಟೆಂಪ್ಟ್ ಒಂದು ಉಳಿದಿದೆ, 27 ಅಟೆಂಪ್ಟ್ ಉಳಿದಿದೆ, ಎರಡು ಕೂಡ ಬರಿತೀನಿ ನಾನು. ಯಾಕಂದರೆ ಖುಷಿ ನನಗೆ ಎಕ್ಸಾಮ್ ಅಟೆಂಡ್ ಮಾಡೋದು. ಸರಿ, ಯಾಕೆ ಸಂಸ್ಥೆನೇ ನಡ್ಸ್ಕೊಂಡು ಹೋಗಬೇಕಾಗಿದೆ ಅಂದರೆ ಇದೇ ಕಾರಣಕ್ಕೆ. ಕೆಲವೊಬ್ರು ಕೇಳ್ತಿರ್ತಾರೆ, ಸರ್ ನಿಮಗೆಲ್ಲ ಟ್ರಿಕ್ಸ್ ಗೊತ್ತಿದೆ, ಪಾಸಾಗಿ ಹೋಗಿ. ಇಲ್ಲ, ನಾನು ಪಾಸಾಗಿ ಹೋಗೋಕ್ಕಿಲ್ಲ. ಮತ್ತು ಯಾಕೆ ಸರ್ ನೀವು ಅದನ್ನೇ ಪ್ರಯತ್ನ ಪಡ್ಬೋದಲ್ಲ ನಿಮ್ಮ ಪಾಡಿ ನೀವು? ಪ್ರತಿದಿನ ನಾನು ಓದ್ಕೊಂಡು ಕೂತ್ಕೊಂಡ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಗೈಡ್ ಮಾಡೋಕ್ಕಾಗಲ್ಲ. 1200 ವಿದ್ಯಾರ್ಥಿಗಳು ಪ್ರತಿದಿನ ಮಿನಿಮಮ್ 20ರಿಂದ 30 ಮೆಸೇಜಸ್ ಇರುತ್ತೆ ನನಗೆ ರಿಪ್ಲೈ ಮಾಡೋಕ್ಕೆ. ಸೊ ಅವ್ರನ್ನ ಯಾಕೆ ಕೋಚಿಂಗ್ ತೊಗೊಂಡಿದ್ದೀವಿ ಅಂದರೆ ನೀವು ಪಾಸ್ ಮಾಡ್ತೀರಿ, ನಿಮ್ಮನ್ನು ಪಾಸ್ ಮಾಡಿಸ್ತೀವಿ ಅಂತ ಅವ್ರಿಗೆ ನಾನು ಗೈಡೆನ್ಸ್ ಕೊಡಬೇಕಾಗತ್ತೆ. ಓಕೆ, ಸೊ ಇದಿಷ್ಟು ಇದರ ಹಿನ್ನೆಲೆ. ಕನ್ನಡದಲ್ಲಿ ಸುಮಾರು 14 ಸಬ್ಜೆಕ್ಟ್ ರೆಡಿ ಇದೆ. ಮೇನ್ಸ್ ಕನ್ನಡದಲ್ಲಿ ನೋಟ್ಸ್ ರೆಡಿ ಇದೆ. ಸುಮಾರು 2500ಕ್ಕಿಂತ ಹೆಚ್ಚಿನ ಮಟೀರಿಯಲ್, ಅಚ್ಚುಕಟ್ಟಾದ ಮಟೀರಿಯಲ್ ರೆಡಿ ಇದೆ. ಇವತ್ತು ಕನ್ನಡದಲ್ಲಿ ನನಗೆ ಬರೆಯೋಕ್ಕೆ ಸೋರ್ಸ್ ಇಲ್ಲ ಸರ್ ಅನ್ನೋ ಹಾಗಿಲ್ಲ. ನೀವು ನಮ್ಮ ಬಳಿ ನೋಟ್ಸ್ ರೆಡಿ ಇದೆ, ಯು ಕ್ಯಾನ್ ಡೂ ಇಟ್. ಭಾಳಷ್ಟು ಜನ ಬೆಂಗಳೂರಲ್ಲಿರುವಂಥ ವಿದ್ಯಾರ್ಥಿಗಳು ಇವತ್ತು ನಮ್ಮ ನೋಟ್ಸನ್ನು ರೆಫರ್ ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ನಮಗೆ ಹೆಮ್ಮೆ ಇದೆ. ನೀವು ಯೂಸ್ ಮಾಡಿ, ನೀವು ಪಾಸ್ ಆಗಿ, ನಮಗೆ ಅದೇ ಖುಷಿ, ಮತ್ತೇನೂ ಇಲ್ಲ. ಇನ್ನು ಮುಂದೆ ಕೊರತೆ ಆಗಲ್ಲ. ಸೊ ಸ್ಟ್ಯಾಟಿಕ್ ಅಂತೂ ಲಭ್ಯ ಇದೆ. ಇನ್ನು ಕರೆಂಟ್ ಅಫೇರ್ಸ್ ನಾನೇ ಕ್ಲಾಸಲ್ಲಿ ಮಾಡ್ತಾ ಇದ್ದೀನಿ ಯೂಟ್ಯೂಬಲ್ಲಿ ನಿಮಗೆ, ಹೌದಲ್ವಾ? ಸೊ ಇದು ಒಂದು ದೊಡ್ಡ ಕೆಲಸ. ನನಗೆ ಇದ್ರ ಬಗ್ಗೆ ಹೆಮ್ಮೆ ಇದೆ. ಇದಕ್ಕೆ ನಮಗೆ ಬಹಳಷ್ಟು ಜನ ಫ್ಯಾಕಲ್ಟಿಗಳು ಕೂಡ ಹೆಲ್ಪ್ ಮಾಡಿದ್ದಾರೆ. ಅವ್ರ ಋಣವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನೆನೆಸ್ತೀನಿ. ಎಥಿಕ್ಸ್ ಕನ್ನಡದಲ್ಲಿ ಕೂಡ ನಾವು ನೋಟ್ಸನ್ನು ರೆಡಿ ಮಾಡಿದ್ದೀವಿ. ಸ್ಯಾಂಪಲ್ ಹ್ಯಾಂಡ್ ರಿಟನ್ ನೋಟ್ಸ್ ಇದೆ. ಇನ್ನು ಹಿಂದೂ ಅನಾಲಿಸಿಸ್ ಕನ್ನಡದಲ್ಲಿ ನಿರಂತರವಾಗಿ 1.5 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಾಗೆಯೇ ಮಂತ್ಲಿ ಮ್ಯಾಗ್ಝಿನ್ ಕ್ಲಾಸಸ್, ದೀಸ್ ಆರ್ ವೆರಿ ವೆರಿ ಪವರ್ಫುಲ್. ಇನ್ನು ಮುಂದೆ ಇವುಗಳ ಮೇಲೆ ಜಾಸ್ತಿ ಒತ್ತು ಕೊಡ್ತೀವಿ. ಇದರಿಂದಾನೇ ರಿಸಲ್ಟ್ ಬರುತ್ತೆ. ನೋಡ್ತಾ ಹೋಗಿ ನೀವು. ಓಕೆ, ಹಾಗೆಯೇ ಪಾಲಿಟಿ ಫ್ರೀ ಕೋರ್ಸ್ ಇದೆ ಅಂತ ಗೊತ್ತು. ಮೇನ್ಸ್ ಇಂಗ್ಲೀಷ್ ನೋಟ್ಸ್, ಎಕನಾಮಿ ಮೇನ್ಸ್ ಇಂಗ್ಲೀಷ್ ನೋಟ್ಸ್ ಸ್ಯಾಂಪಲ್ ಅಪ್ಲೋಡ್ ಮಾಡಿದ್ದೀವಿ, ಅದನ್ನು ಚೆಕ್ ಮಾಡಿ. ಸ್ಪೋಕನ್ ಇಂಗ್ಲೀಷ್ ಕೂಡ ಲಭ್ಯ ಇದೆ. ಇದಿಷ್ಟನ್ನು ನಾವು ಸದ್ಯಕ್ಕೆ ಮಾಡಿದ್ದೀವಿ. ಇನ್ನು ಮತ್ತೇನೇನು ಮಾಡಿದ್ದೀವಿ ನಾವು? ನೀವು IAS ಬಗ್ಗೆ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದಾಗ ಪಾಂಚಜನ್ಯ IAS ಸಂಸ್ಥೆ ಒಂದು ಚಾನಲ್ನ ಬಿಟ್ಟರೆ ಬೇರೆ ಎಲ್ಲಾದರೂ ನಮ್ಮಲ್ಲಿರುವ ಅಷ್ಟು ಮಾಹಿತಿ ನಿಮಗೆ ಸಿಕ್ಕರೆ ನಾನು ಹೇಳಿದ್ದೇ ಕೇಳ್ತೀನಿ, ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಯಾವುದೇ ಚಾನಲಲ್ಲೂ ಕೂಡ ಕನ್ನಡದಲ್ಲಿ UPSC ಅಂದರೆ ಇದು, ಈ ಎಕ್ಸಾಮ್ ಈ ಥರ ಇರುತ್ತೆ, ಇದೆಲ್ಲ ಟ್ರಿಕ್ಸ್ ಇದೆ. ಸೊ ಕೆಡರ್ ಅಲೋಕ್ಷನ್ ಅಂದರೆ ಇದು, ಓಕೆ, ಆಪ್ಷನಲ್ ಅಂದರೆ ಇದೆಲ್ಲದರ ಬಗ್ಗೆ ಕ್ಲಾರಿಟಿಯನ್ನು ಪಾಂಚಜನ್ಯ IAS ಸಂಸ್ಥೆ ಕೊಡುವಂಥ ಕೆಲಸ ಮಾಡಿದೆ. ಇದೇ ಕಾರಣಕ್ಕೆ ಎಷ್ಟೋ ವಿದ್ಯಾರ್ಥಿಗಳು ಇವತ್ತು ಜಾಬ್ ಮಾಡ್ತಾ ಇರೋರು ಕೂಡ ಜಾಯ್ನ್ ಆಗ್ತಾರೆ. ಸರ್ ನಾನು ಟ್ರೈ ಮಾಡ್ತೀನಿ ಸರ್, ಅಟ್ಲೀಸ್ಟ್ ಅವ್ರು ಟ್ರೈ ಮಾಡಲಿ ಅನ್ನೋ ಕಾರಣಕ್ಕೇ ಆನ್ಲೈನ್ ಫೀಸ್ಗಳನ್ನ ತುಂಬ ಕಡಿಮೆ ಇಟ್ಟಿದ್ದೀವಿ ನಾವು. ಟ್ರೈ ಮಾಡಲಿ ಅಟ್ಲೀಸ್ಟ್ ಇವರು ಅಂತ ಹೇಳಿ. ಇವತ್ತು ನೀವು PSI PC ಕೋಚಿಂಗ್ಗಳಿಗಿಂತ ಫೀಸ್ ಕಡಿಮೆ ಇದೆ ನಮ್ಮ IAS ಕೋಚಿಂಗು. ಯಾಕಂದರೆ ಅದೇ ಕಾರಣಕ್ಕೆ, ಅಟ್ಲೀಸ್ಟ್ ಇವ್ರು ಟ್ರೈ ಮಾಡಲಿ, ಒಂದು ಹೆಮ್ಮೆ ಇರಲಿ ನಾನು UPSC ಓದಿದ್ದೀನಿ ಅಂತ ಹೇಳಿ. ಓಕೆ, ಸೊ ಈ ಕಾರಣಕ್ಕಾಗಿ ನಾವು IASನ ಕೋಚಿಂಗನ್ನು ಸ್ಟಾರ್ಟ್ ಮಾಡಿದ್ವಿ. ಇದರಲ್ಲಿ ನೀವು IAS ಆದಮೇಲೆ ಏನಾಗುತ್ತೆ ಅನ್ನೋ ಅಂತ ಒಂದು ವಿಡಿಯೋ ಮಾಡಿದೆ ನಾನು. ಸುಮಾರು 1,15,000 ವ್ಯೂಸ್ ಆಗಿದೆ ಅದು. ನೀವು ಈ ವಿಡಿಯೋ ನೋಡಿ, ನೀವು ಯಾಕೆ IAS ಆಗಬೇಕಂತ ಗೊತ್ತಾಗುತ್ತೆ. ಮತ್ತು ನೀವು ಕೇಳ್ಬೋದು, ಸರ್ ಮತ್ತು ನೀವು ಯಾಕೆ ಆಗ್ತಾ ಇಲ್ಲ? ನನ್ನ ಉದ್ದೇಶನೇ ಬೇರೆ ಇದೆ. ನನ್ನ ಗುರಿ ಬೇರೆಯೇ ಇದೆ. ಗುರಿ ಕೆಲವು ದಿನಗಳಾದಮೇಲೆ ಗೊತ್ತಾಗುತ್ತೆ. ಅದು ನನಗೀಗ ಗೊತ್ತಾಗಿದೆ. ಇನ್ನು ನಿಮ್ಮ ಲೈಫನ್ನು ನೀವು ಬದಲಾಯಿಸ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದೆ. 2,27,000 ಜನ ವಿಡಿಯೋ ನೋಡಿದ್ರು. ನಮ್ಮ ಕನ್ನಡ ವಿದ್ಯಾರ್ಥಿಗಳಿಗೆ ಯಾಕೆ ಇಂಗ್ಲೀಷ್ ಬರ್ತಾ ಇಲ್ಲ ಅನ್ನೋದೊಂದು ವಿಡಿಯೋ ಮಾಡಿದೆ. 5 ಲಕ್ಷ ಜನ ನೋಡಿದ್ದಾರೆ ಅದನ್ನು. ಭಾಳಷ್ಟು ಜನ ಕಮೆಂಟ್ ಮಾಡಿದ್ದಾರೆ. ಸುಮಾರು 1,500 ಜನ ಕಮೆಂಟ್ ಮಾಡಿದ್ದಾರೆ ಅದಕ್ಕೆ. ಸರಿ ಸರ್, ನನಗೆ ಈಗ ಗೊತ್ತಾಯ್ತು ಇಂಗ್ಲೀಷ್ ಹೇಗೆ ಕಲಿಯೋದು ಅಂತ. ಯಾಕಂದರೆ ನಾನು ಕಲ್ತಿದ್ದೀನಿ ಆ ಥರ. ನನಗೆ ಬರ್ತಾ ಇರಲಿಲ್ಲ ರೀ. SSLC ಅವರು ನನಗೆ ಇಂಗ್ಲೀಷ್ ಬರ್ತಾ ಇರಲಿಲ್ಲ. ನಾನು ಕಲ್ತಿರೋದೇ ಫಸ್ಟ್ PUCನಲ್ಲಿ. ಸರಿ, ಇನ್ನು IAS ಎಕ್ಸಾಮ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನೋಂಥ ಒಂದು ವಿಡಿಯೋ 1,16,000 ಜನ ನೋಡಿದ್ದಾರೆ. ಇನ್ನು ಧ್ಯಾನ ಮಾಡೋದ್ರ ಬಗ್ಗೆ ಒಂದು ಧ್ಯಾನದ ವಿಡಿಯೋ ಇನ್ನೂ ಬಿಡುಗಡೆ ಮಾಡಿ 1 ತಿಂಗಳಾಗಿಲ್ಲ, 2 ತಿಂಗಳಾಗಿಲ್ಲ, 1,00,000ಕ್ಕಿಂತ ಜಾಸ್ತಿ ಜನ ನೋಡಿದ್ದಾರೆ. ಸೊ ಇದು ಸದ್ಯಕ್ಕೆ ನಾವು ಕೊಟ್ಟಿರುವಂತಹ ಮಾಹಿತಿ, ನಾವು ಕೊಟ್ಟಿರುವಂಥ ಸೋರ್ಸ್ಗಳಿಷ್ಟೆ. ಇನ್ನು ಇದರಿಂದ ನಮಗೇನು ಸಿಕ್ಕಿದೆ ಅಂತ ಅಂದರೆ 10,000ಕ್ಕಿಂತ ಹೆಚ್ಚಿನ ಸುಮಾರು 18,000 ವಿದ್ಯಾರ್ಥಿಗಳನ್ನ ಮ್ಯಾಪ್ನ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ಇಲ್ಲಿವರೆಗೂ. ರಿವ್ಯೂಗಳನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು. ಭಾಳಷ್ಟು ನೆಗೆಟಿವ್ ರಿವ್ಯೂ ಕೂಡ ಕೊಟ್ಟಿದ್ದಾರೆ ಸುಮ್ಮನೆ ಸುಳ್ಳು ಸುದ್ದಿಗಳನ್ನ ಹರಡೋಕ್ಕೆ. ಬಟ್ ರಿಮೆಂಬರ್ ಒನ್ ಥಿಂಗ್, ನಾವು ಪಾಂಚಜನ್ಯ IAS ಅನ್ನುವಂಥ ಒಂದು ಸಂಸ್ಥೆ ಏನಿವತ್ತು ಆರಂಭ ಆಗಿದೆಯಲ್ಲ, ಇದು ಆರಂಭ ಆಗಿರೋದು, ನಮ್ಮ ಟಾರ್ಗೆಟ್ಸ್ ಇರೋದು ಯಾವತ್ತೂ ಕೂಡ
ಗ್ರಾಮೀಣ ಭಾಗದವರಿಗೆ ಮತ್ತು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ. ಯಾಕಂದರೆ ನಾನು ಕೂಡ ನಿಮ್ಮ ಒಳಗಿನ ಒಬ್ಬ, ನಿಮ್ಮೊಳಗಿನ ಇರುವಂಥ ಒಬ್ಬ ನಾನು ಆಗಿದ್ದರಿಂದಾನೇ ಇವತ್ತು ನಿಮಗೆ ನಾನು ಕೋಚಿಂಗ್ ಕೊಡೋ ಲೆವೆಲ್ಗೆ ಬಂದಿದ್ದೀನಿ ಅಷ್ಟೇ. ನಾನು ಕೂಡ ಟಿಪ್ ಟಾಪ್ ಹೈಫೈ ಇಂಗ್ಲೀಷ್ ನಮ್ಮ ಫಾದರನ್ನು ಕಲಿಸಿಬಿಟ್ಟಿದ್ರೆ ನಾನು ಯಾಕೆ ನಿಮ್ಮ ಜೊತೆ ಇರ್ತಾ ಇದ್ದೆ? ನಾನು ಯಾವುದೋ ಒಂದು ಇಂಗ್ಲೀಷ್ ಯೂಟ್ಯೂಬ್ ಚಾನಲ್ ತಗೊಂಡು ಕೂತ್ಕೊಳ್ತಾ ಇದ್ದೆ. ಬಟ್ ಇದರ ಅರ್ಥ ನಾನು ಮುಂದೆ ಇಂಗ್ಲೀಷ್ ಸ್ಟಾರ್ಟ್ ಮಾಡಲ್ವಾ? ಮಾಡ್ತೀವಿ. ಇದರ ಅರ್ಥ ನಾವು ಮುಂದೆ ಬೇರೆ ಕೋಚಿಂಗ್ ಸಂಸ್ಥೆಗಳನ್ನ ಸ್ಟಾರ್ಟ್ ಮಾಡಲ್ವಾ? ಮಾಡಬಹುದು. ಮುಂದಿನ ಭವಿಷ್ಯ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಬಟ್ ಇವತ್ತು ನಾನು ಇನ್ನೂ ನೇರವಾಗಿ ಹೇಳ್ತೀನಿ, ನಿಮಗೆ ಏನೇನು ಸಮಸ್ಯೆ ಆಗ್ತಾ ಇದೆ, ವಾಟ್ ಈಸ್ ದ ಸ್ಟಿಲ್ ಪ್ರಾಬ್ಲಮ್ಸ್ ರಿಮೇನಿಂಗ್, ಇನ್ನೂ ಏನೇನು ಸಮಸ್ಯೆಗಳು ಉಳಿದಿದೆ, ಇನ್ನೂ ಏನೇನನ್ನು ನಾವು ಮಾಡಬೇಕಾಗಿದೆ ಪಾಂಜನ IAS ಸಂಸ್ಥೆಯಿಂದ. ನೋಡಿ, ನಾವು ಬಹಳಷ್ಟು ಪ್ರಯತ್ನ ಪಟ್ಟಿದ್ದೀವಿ. ಪ್ರಿಲಿಮ್ಸ್ ನೋಟ್ಸ್ ಕಂಪ್ಲೀಟ್ಲಿ ತುಂಬ ಚೆನ್ನಾಗಿದೆ, ಕ್ಲಾಸಸ್ ಕೂಡ ಅದ್ಭುತವಾಗಿದೆ, ನಿಮ್ಗೆ ಕೇಳಿದರೆ ಗೊತ್ತಾಗುತ್ತದು. ಓಕೆ, ಪ್ರಿಲಿಮ್ಸ್ದೆಲ್ಲ ರೆಡಿ ಇದೆ, ಏನು ಸಮಸ್ಯೆ ಇಲ್ಲ. ಒಂದು ಅಂಶ ನಾವು ಇಲ್ಲಿ ಗಮನಿಸಿರೋದು ಅಂತ ಅಂದರೆ ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ಮೇಲೆ ಇನ್ನೊಂದು ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಬೇಕಾಗಿದೆ. ಇದೊಂದು ಸ್ವಲ್ಪ ಕೊರತೆ ಇದೆ ನನಗೆ. ಇನ್ನೊಂದು ಮೇನ್ಸ್ ಕಂಟೆಂಟ್ ರೆಡಿ ಇದೆ, ಮೇನ್ಸ್ ಟೆಸ್ಟ್ ಸೀರೀಸ್ ಇವ್ಯಾಲ್ಯೂಯೇಷನ್ ಮಾಡೋಕೆ ನನಗೆ ಟೈಮ್ ಸಾಲ್ತಾ ಇಲ್ಲ. ಇನ್ನು 4ನೇದು ಕನ್ನಡ ಲಿಟ್ರೇಚರ್ ಬಗ್ಗೆ ಇನ್ನೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಗೈಡೆನ್ಸ್ ಕೊಡೋಕೆ ನನ್ನಿಂದ ಆಗ್ತಾಯಿಲ್ಲ. ಇದು ಮೂರನ್ನು ಬಿಟ್ಟರೆ ಇನ್ನು ಯಾವ ಕೊರತೆಯೂ ಕೂಡ ನಮ್ಮಲ್ಲಿಲ್ಲ. ಇದನ್ನು ಮುಂದಿನ ವರ್ಷ ಜನವರಿಯಿಂದನೇ ಸ್ಟಾರ್ಟ್ ಮಾಡ್ತೀವಿ. ಮುಂದಿನ ವರ್ಷ ಜನವರಿ ಅಲ್ಲ, ಈ ವರ್ಷ ಜೂನಿಂದಾನೇ ಸ್ಟಾರ್ಟ್ ಆಗುತ್ತೆ. ಈ ಸಮಸ್ಯೆಗಳು ಕೂಡ ಪರಿಹಾರ ಸಿಗುತ್ತೆ. ಇಷ್ಟು ಬಿಟ್ಟರೆ, ಯಾಕಂದರೆ ನಾವೀಗ ಬೇಸಿಕ್ ಫೌಂಡೇಶನ್ ಕೋರ್ಸ್ ಕೊಡ್ತಾ ಇದ್ದೀವಿ. ಇಲ್ಲಿಂದ ಬೇಸಿಕ್ ಫೌಂಡೇಶನ್ ತೊಗೊಂಡ ವಿದ್ಯಾರ್ಥಿಗಳಿಗೆ ನೆಕ್ಸ್ಟ್ ಕನ್ನಡ ಲಿಟ್ರೇಚರ್ ಗೈಡೆನ್ಸ್ ಇರ್ಬೋದು, ಮೇನ್ಸ್ ಟೆಸ್ಟ್ ಸೀರೀಸ್ ಕನ್ನಡದಲ್ಲಿ ಇರ್ಬೋದು, ಪ್ರಬಂಧ ಬರವಣಿಗೆ ಬಗ್ಗೆ ಇರ್ಬೋದು, ಆಮೇಲೆ ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ಇವೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೂಡ ಈಗಂತೂ ಕೊಡ್ತಾ ಇದ್ದೀವಿ. ಬಟ್ ನನಗೆ ತೃಪ್ತಿ ಇಲ್ಲ. ನನಗೆ ಸದ್ಯಕ್ಕೆ ತೃಪ್ತಿ ಇರೋದು ಪ್ರಿಲಿಮ್ಸ್ ಬಗ್ಗೆ. ನಮ್ಮ ವಿದ್ಯಾರ್ಥಿಗಳಿಗೆ ಪ್ರಿಲಿಮ್ಸ್ ನೋಟ್ಸ್ ಚೆನ್ನಾಗಿ ಕೊಟ್ಟಿದ್ದೀವಿ, ಗೈಡೆನ್ಸ್ ಚೆನ್ನಾಗಿ ಮಾಡಿದ್ದೀವಿ, ಎಲಿಮಿನೇಷನ್ ಟ್ರಿಕ್ಸ್ ಎಲ್ಲ ಕಲಿಸ್ಕೊಟ್ಟಿದ್ದೀವಿ, ಇಂಟೆಲಿಜೆನ್ಸ್ ಗೆಸ್ಸಿಂಗ್ ಕಲಿಸ್ಕೊಟ್ಟಿದ್ದೀವಿ. ಅವ್ರು ಕ್ಲಿಯರ್ ಮಾಡ್ತಾರೆ ಪ್ರಿಲಿಮ್ಸನ್ನು. ಬಟ್ ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ ಮೇಲೆ ಮೇನ್ಸ್ ಟೆಸ್ಟ್ ಸೀರೀಸ್ ಕೊರತೆ ಆಗ್ತಾ ಇದೆ. ಯಾಕಂದರೆ ನಮ್ಮ ವಿದ್ಯಾರ್ಥಿಗಳು ಇನ್ನೂ ಒಬ್ಬರು ಕ್ಲಿಯರ್ ಮಾಡಿಲ್ಲ ಅನ್ನೋ ಕಾರಣಕ್ಕೆ ನಾನು ಅದರ ಬಗ್ಗೆ ಇನ್ನೂ ಫೋಕಸ್ ಮಾಡಲಿಲ್ಲ. ಬಟ್ ಇನ್ನು ಮುಂದೆ ಮಾಡ್ತೀವಿ. ಹಾಗೆಯೇ ಕನ್ನಡ ಲಿಟ್ರೇಚರ್ ಅಲ್ಲೂ ಕೂಡ ಫೋಕಸ್ ಮಾಡ್ತೀವಿ. ಇದೆಲ್ಲದರ ನಡುವೆ ಒಬ್ಬರು ಕಮೆಂಟ್ ಆಗಿದ್ರು, ಸರ್ ಡೋಂಟ್ ಓವರ್ ಮೋಟಿವೇಟ್ ಅಸ್ ಅಂತ ಹೇಳಿ. ನೋಡಿ, ಒಂದು ಮಾತು ಹೇಳ್ತೀನಿ ನಿಮಗೆ, ಮೋಟಿವೇಶನ್ ಅನ್ನೋದು ಒಂದು ಟ್ಯಾಬ್ಲೆಟ್ ತರಹ. ಟ್ಯಾಬ್ಲೆಟನ್ನು ಪ್ರತಿದಿನ ತೊಗೊಳ್ಬಾರ್ದು. ನಿಮಗೆ ಇಷ್ಟ ಇದ್ದರೆ, ನಿಮಗೆ ಅಗತ್ಯ ಇದ್ದರೆ ಮಾತ್ರ ನೋಡಬೇಕು. ಸುಮ್ಮನೆ ನಾನು ವಿಡಿಯೋ ಹಾಕ್ತೀನಿ ಅಂತ ನೋಡ್ಲಿಕ್ಕೆ ಹೋಗಬೇಡಿ. ವೇಸ್ಟ್ ಆಫ್ ಟೈಮ್. ನಿಮ್ಮ ಸಮಯಕ್ಕೆ ಗೌರವ ಕೊಡಿ. ನಿಮ್ಮ ಸಮಯ ತುಂಬ ಅಮೂಲ್ಯ. ನಾವು ವಿಡಿಯೋ ಹಾಕಿದ್ದೀವಿ ಅನ್ನೋ ಕಾರಣಕ್ಕೆ ನೋಡಬಾರ್ದು. ಅದು ನಿಮಗೆ ಅಗತ್ಯ ಇದೆಯೋ ಇಲ್ವೋ ಅನ್ನೋ ಕಾರಣಕ್ಕೆ ಮಾತ್ರ ನೋಡ್ಕೊಳ್ಬೇಕು. ಅರ್ಥ ಆಗ್ತಾ ಇದೆಯಾ? ಸೊ ಇದು ಪಾಂಚಜನ್ಯ IAS ಸಂಸ್ಥೆಯ ಒಂದು ಸಣ್ಣ ರಿಪೋರ್ಟ್ ಕಾರ್ಡ್. ನಾನು ಯಾವುದೇ ರೀತಿಯ ಆಸೆ, ಆಕಾಂಕ್ಷೆ, ಕನಸನ್ನು ಇಟ್ಕೊಂಡಿರಲಿಲ್ಲ ಈ ಕೋಚಿಂಗ್ ಸಂಸ್ಥೆಯ ಬಗ್ಗೆ. ನನ್ನ ಉದ್ದೇಶ ಇದ್ದದ್ದಿಷ್ಟೇ, ನಾನು SSLC ಮುಗಿಸ್ಬೇಕು, PUC ಮುಗಿಸ್ಬೇಕು, ಇಂಜಿನಿಯರಿಂಗ್ ಮುಗಿಸಿ 1 ವರ್ಷ ಓದ್ಕೊಂಡು IAS ಆಗಿಬಿಡಬೇಕು. ನನಗೆ ಆ್ಯಕ್ಚುಲಿ ದಿಲ್ಲಿಗೆ ಹೋಗ್ಬೇಕಂತಾನೆ ಇತ್ತು. ಅಲ್ಲಿ ವಾತಾವರಣ ಒಂಚೂರು ಚೆನ್ನಾಗಿರಲಿಲ್ಲ. ಇನ್ನು ಬೆಂಗಳೂರಲ್ಲಿ ಇನ್ಸೈಟ್ಸ್ ಹೋಗ್ಬೇಕಂತ ಇತ್ತು. ಬಟ್ ನಮ್ಮ ತಂದೆ ನನ್ನನ್ನು ಅಲ್ಲಿ ಕಳಿಸಲಿಲ್ಲ. ಹೈದರಾಬಾದ್ ಹೋದ್ವಿ, ಅಲ್ಲಂತೂ ಒಂಚೂರು ಚೆನ್ನಾಗಿ ಕೋಚಿಂಗ್ ನಮ್ಗೆ ತೃಪ್ತಿ ಆಗೋ ಥರ ಸಿಗಲಿಲ್ಲ. ಆಮೇಲೆ ವಾಪಸ್ ಬಂದೆ. ಹೆಲ್ತ್ ಇಶ್ಯೂಸ್ನಲ್ಲಿ ನನ್ನ ಜೀವನ ಹಾಳಾಗಿ ಹೋಗ್ಬಿಡ್ತು. ಬಟ್ ನೌ ಐ ಆಮ್ ಹೆಲ್ದಿ. ಬಹುಶಃ ದೇವರು ಇದೇ ಕಾರಣಕ್ಕೆ ಏನೋ ನನ್ನನ್ನು ಕ್ಲಿಯರ್ ಮಾಡ್ಸೋಕೆ ಬಿಟ್ಟಿಲ್ಲ, ನಿಮ್ಮಿಂದ ನನ್ನನ್ನು ದೂರ ಮಾಡೋಕ್ಕೆ ಬಿಟ್ಟಿಲ್ಲ. 1000ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ನಮ್ಮಲ್ಲಿ ಕೋರ್ಸ್ ಜಾಯ್ನ್ ಆಗಿದ್ದೀರಿ. ಲಕ್ಷಾಂತರ ವಿದ್ಯಾರ್ಥಿಗಳು ಯೂಟ್ಯೂಬಲ್ಲಿ ನಮ್ಮಲ್ಲಿ ಫಾಲೋ ಮಾಡ್ತಾ ಇದ್ದೀರಿ. ಒಂದೇ ಒಂದು ಮಾತು ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ನಾನು ಮುಂದೊಂದು ದಿನ ಪಾಂಚಜನ್ಯ IAS ಸಂಸ್ಥೆಯ ವಿದ್ಯಾರ್ಥಿಗಳು ಈ ದೇಶವನ್ನು ಆಳುತ್ತಾರೆ. ನೆನ್ಪಿಟ್ಕೊಳ್ಳಿ. ಸೇವೆ ಮಾಡೋರಲ್ಲ ನಮ್ಮವರು, ಆಳ್ತಾರೆ. ಯಾಕಂದರೆ ಈ ದೇಶಕ್ಕೆ ಅದೇ ಬೇಕು. ಒಳ್ಳೆ ಅಧಿಕಾರಿಗಳು ಬೇಕು, ಒಳ್ಳೆ ನಾಯಕರು ಬೇಕು. ನಾವಂಥ ನಾಯಕರನ್ನು ರೆಡಿ ಮಾಡ್ತಾ ಇದ್ದೀವಿ. ಇದು 1ನೇ ಪಾಯಿಂಟು. ಇನ್ನು 2ನೇ ಅಂಶ, ಯಾವ ವಿದ್ಯಾರ್ಥಿ ನಮ್ಮ ಪಾಂಚಜನ್ಯ IAS ಸಂಸ್ಥೆಯಿಂದ ಒಂದು ಸಣ್ಣ ಸಪೋರ್ಟ್ ನಿಮಗೆ ಸಿಕ್ಕಿದೆ ಅಂತ ನಿಮಗೆ ಫೀಲ್ ಇದ್ದರೆ, ನಿಮ್ಮಿಂದ ನಮಗೆ ಯಾವುದೇ ಬೆಂಬಲ ಬೇಡ. ನಿಮ್ಮಿಂದ ನಮಗೆ ಬೇಕಾಗಿರೋದೊಂದೇ ರಿಸಲ್ಟ್ಸ್. ವಿ ನೀಡ್ ರಿಸಲ್ಟ್ಸ್. ಯಾಕಂದರೆ ಈ ಸಮಾಜ, ಈ ಜಗತ್ತು ಪ್ರಯತ್ನವನ್ನು ನೋಡಲ್ಲ, ಫಲಿತಾಂಶವನ್ನು ಮಾತ್ರ ಕೇಳುತ್ತೆ. ಹೇಗೆ ಒಂದು ಹುಡುಗಿನ ಹುಡುಕುವಾಗ ಹುಡುಗನಿಗೆ ಆದಾಯ ಎಷ್ಟು ಕೇಳ್ತಾರೆ, ಅವನು ಹೇಗಿದ್ದಾನೆ, ಅವನ ವ್ಯಕ್ತಿತ್ವ ಹೇಗಿದೆ ಅದನ್ನು ನೋಡಲ್ಲ, ಅವನ ಆದಾಯ ಎಷ್ಟಿದೆ, ಅವನ ಒಂದು ಬ್ಯಾಕ್ಗ್ರೌಂಡ್ ಹೇಗಿದೆ ಚೆಕ್ ಮಾಡ್ತಾರೆ. ಹಾಗೆಯೇ ಒಂದು ಸಂಸ್ಥೆ ಅಂತ ಬಂದಾಗ ರಿಸಲ್ಟ್ಸ್ ಕೇಳ್ತಾರೆ. ಸೊ ನನಗೆ ವೈಯಕ್ತಿಕವಾಗಿ ಅದ್ರ ಬಗ್ಗೆ ತುಂಬ ನೋವಿದೆ. ಬಟ್ ಸಮೀಪ ಬಂದಿದೆ, ಕಾಲ ಕೂಡಿ ಬಂದಿದೆ, ಟೈಮ್ ತೊಗೊಳುತ್ತೆ. ಇದ್ರ ಬಗ್ಗೆ ನಾನು ಭಾಳಷ್ಟು ಸಾರಿ ಲೇಖನಗಳನ್ನು ಕೂಡ ಬರಿತಾ ಇರ್ತೀನಿ. ನಮ್ಮ ವಿದ್ಯಾರ್ಥಿಗಳು ನನಗೆ ಹೇಳ್ತಾರೆ, ಸರ್ ಎಷ್ಟು ಗಡಿಬಿಡಿ ಮಾಡ್ತಾ ಇದ್ದೀರಿ, ಸ್ವಲ್ಪ ಕಾಯಿರಿ ಅಂತ ಹೇಳಿ. ಸೊ ಇದಿಷ್ಟು ಅಂಶವನ್ನು ನಾನು ನಿಮ್ಮ ಮುಂದೆ ಹಂಚಿಕೊಳ್ಳೇಬೇಕಾಯಿತು. ಯಾಕಂದರೆ ಇದು ನನ್ನ ಜವಾಬ್ದಾರಿ. ಕರ್ನಾಟಕದಲ್ಲಿ ಕನ್ನಡದ ವಿದ್ಯಾರ್ಥಿಗಳು, ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಅಥವಾ ನಮ್ಮ ಕನ್ನಡಿಗರು, ನೀವು ಇಂಗ್ಲೀಷ್ ಮಾಧ್ಯಮದಲ್ಲೂ ಕೂಡ ಕಲ್ತಿರ್ಬೋದು, ಭಾಳ ಜನ ಅವರು ಕೂಡ ಇದ್ದೀರಿ. ನೀವು IAS ಆಗಬೇಕು, ನೀವು ಅಲ್ಲಿ ದಿಲ್ಲಿಗೆ ಹೋಗಬೇಕು, ನೀವು ಆಳಬೇಕು. ಯಾಕಂದರೆ ಇವತ್ತು ಬಹಳಷ್ಟು ಜನ IAS IPS ಅಧಿಕಾರಿಗಳಿರೋರು ಉತ್ತರ ಭಾರತದವರು. ನಮ್ಮ ಕರ್ನಾಟಕದವರು ತುಂಬ ಕಡಿಮೆ ಇದ್ದಾರೆ.
ಒಬ್ಬರು ಇಬ್ಬರು ಅಷ್ಟೇ ಆಗ್ತಾರೆ ಪ್ರತಿ ವರ್ಷ IAS IPS ನಮ್ಮವರು. 24 ಜನ ರ್ಯಾಂಕ್ ಬರ್ತಾರೆ, ಅದರಲ್ಲಿ ಒಬ್ಬರು ಇಬ್ಬರು ಅಷ್ಟೇ IAS IPSಗಳು, ತುಂಬ ಕಡಿಮೆ. ಮ್ಯಾಕ್ಸಿಮಮ್ ಎಲ್ಲ ಹಿಂದಿನ ರ್ಯಾಂಕ್ಗಳಲ್ಲಿ ಉಳಿದ್ಬಿಡ್ತಾ ಇದ್ದಾರೆ. ಬಟ್ ಈ ಸಿಸ್ಟಮ್ ಚೇಂಜ್ ಆಗಬೇಕು. ಈ ಸಿಸ್ಟಮ್ ಚೇಂಜ್ ಮಾಡೋಕ್ಕಂತಾನೆ ನಾನು ಇವತ್ತು ಇಲ್ಲಿ ನಿಂತ್ಕೊಂಡಿದ್ದೀನಿ. ಸೊ ಇದರಲ್ಲಿ ಹಲವಾರು ಈಗ ಸದ್ಯಕ್ಕಿರುವಂಥ ಮಾಡೆಲ್ ಇನ್ನೂ 1 ವರ್ಷ ನಡೆಯುತ್ತೆ. ಮುಂದಿನ ದಿನಗಳಲ್ಲಿ ಬಹಳಷ್ಟು ಮಾಡಿಫಿಕೇಷನ್ ನಾವು ತೆಗೆದುಕೊಂಡು ಬರ್ತೀವಿ. ನೀವು ಈ ದೇಶವನ್ನು ಆಳೋ ಥರ ನಿಮ್ಮನ್ನು ರೆಡಿ ಮಾಡ್ತೀವಿ. ಯಾಕಂದರೆ ಈ ದೇಶದ ನಾಗರಿಕರಿಗೆ ನಿಮ್ಮಷ್ಟು ಜಾಗೃತಿ ಇಲ್ಲ. ನೀವು ಜಾಗರೂಕ ನಾಗರಿಕರು. ಸೊ ನಿಮ್ಮಿಂದ ಈ ದೇಶ ಒಂದು ಒಳ್ಳೆಯ ಆಡಳಿತವನ್ನು ಬಯಸಿದೆ. ನಾನು ಕೂಡ ಬಯಸಿದ್ದೀನಿ, ನಿಮ್ಮ ತಂದೆ ತಾಯಿ ಕೂಡ ಬಯಸಿದ್ದಾರೆ. ಯಾಕಂದರೆ ಭಾರತ ಅನ್ನುವಂಥ ದೇಶ ತುಂಬ ಚೆನ್ನಾಗಿದೆ, ಬಟ್ ಇಲ್ಲಿರುವಂಥ ಸಿಸ್ಟಮ್ ಸ್ವಲ್ಪ ಎಕ್ಕುಟ್ಟು ಹೋಗಿದೆ. ಅದಕ್ಕೆ ಪರಿಹಾರವನ್ನು ತೆಗೆದುಕೊಂಡು ಬರುವಂಥ ಸಾಮರ್ಥ್ಯ ನಿಮ್ಮಲ್ಲಿ ಮಾತ್ರ ಇದೆ. ಹೌದಲ್ವಾ? ನಿಮ್ಮಿಂದ ನಮಗೆ ಬೆಂಬಲ ಬೇಡ, ನಿಮ್ಮಿಂದ ನಮಗೆ ಬೇಕಾಗಿರೋದು ರಿಸಲ್ಟ್ಸ್. ಈ ವಿಡಿಯೋ ಬಗ್ಗೆ ಹೀಗೆ ಕಮೆಂಟ್ ಮಾಡಿ ಅಂತ ಹೇಳಲ್ಲ. ಯು ಆರ್ ಫ್ರೀ, ಯು ಹ್ಯಾವ್ ಫ್ರೀಡಮ್. ನಿಮ್ಮಲ್ಲಿ ಆ ಸ್ವಾತಂತ್ರ್ಯ ಇದೆ. ಯಾರು ಈ ಚಾನಲನ್ನು ರೆಗ್ಯುಲರಾಗಿ ಫಾಲೋ ಮಾಡ್ತೀರಿ, ಯಾರು ನಮ್ಮ ವಿದ್ಯಾರ್ಥಿಗಳಿದ್ದೀರಿ, ನಿಮ್ಮಲ್ಲಿ ಒಂದಿಷ್ಟೇ ನಿಮ್ಮ ಅನಿಸಿಕೆಗಳನ್ನ 1-2 ಮಾತನ್ನು ಬರೀರಿ. ನಾನು ಓದಬೇಕು, ನಮ್ಮ ಮನಸ್ಸಿಗೆ ಕೂಡ ನೆಮ್ಮದಿ ಆಗುತ್ತೆ. ಇದ್ರ ಜೊತೆ ನೀವು ರಿಸಲ್ಟ್ ಬಂದಾಗ ನೀವು ಯಾವುದೇ ಒಂದು ಸಣ್ಣ ಎಕ್ಸಾಮನ್ನು ಪಾಸ್ ಆಗಿ ಒಂದು ಕಮೆಂಟ್ ಹಾಕಿರಿ, ಒಂದು ಮೆಸೇಜ್ ಮಾಡಿ ನಮ್ಮ ಆಫೀಸ್ ನಂಬರ್ಗೆ, ಅಥವಾ ನಾನು ಇಮೇಲ್ ಕೂಡ ಕೊಡ್ತೀನಿ ನಿಮಗೆ. ನಿಮ್ಮ ಅನಿಸಿಕೆಗಳನ್ನ ನನಗೆ ಪರ್ಸನಲಾಗಿ ಕಮೆಂಟ್ ಮಾಡೋಕ್ಕಾಗದೇ ಇರೋರು ನನಗೆ ಪರ್ಸನಲಾಗಿ ಕೂಡ ಕಳಿಸ್ಬೋದು. ಯಾಕಂದರೆ ನಮಗೂ ಕೂಡ ಬೇಕಲ್ವಾ, ನಮಗೂ ಕೂಡ ನಾವು ಕೊಡ್ತಾ ಇರುವಂತಹ ಈಗ ಒಂದು ಸಿನಿಮಾ ಮಾಡಿದ ತಕ್ಷಣ ಖುಷಿ ಆಗಲ್ಲ ನಟನಿಗೆ, ಅದ್ರ ಫೀಡ್ಬ್ಯಾಕನ್ನು ಕೇಳಿದಾಗ ಖುಷಿ ಆಗುತ್ತೆ. ಸೊ ನಮಗೂ ಕೂಡ ಹಾಗೇನೆ. praveen.pm77@gmail.com ಈ ಅಕೌಂಟ್ಗೆ ಇಮೇಲ್ ಮಾಡಿ. ಮುಂದಿನ ದಿನಗಳಲ್ಲಿ ಕನ್ನಡದ ವಿದ್ಯಾರ್ಥಿಗಳಿಗೋಸ್ಕರ, ಕರ್ನಾಟಕದ ವಿದ್ಯಾರ್ಥಿಗಳಿಗೋಸ್ಕರ, ಕನ್ನಡಿಗರಿಗೋಸ್ಕರ ಬಹಳಷ್ಟು ಕೆಲಸ ಮಾಡಬೇಕು. ಒಟ್ಟಿನಲ್ಲಿ ಹೇಗೆ ಇವತ್ತು IAS IPS ಅಂದ ತಕ್ಷಣ UP ಬಿಹಾರಿಗಳು, ಬಿಸ್ನೆಸ್ ಅಂದ ತಕ್ಷಣ ಗುಜರಾತಿ ರಾಜಸ್ಥಾನಿಗಳಿದ್ದಾರೋ, ಹಾಗೆ ನಮ್ಮ ಕನ್ನಡಿಗರು ಎಲ್ಲ ಕ್ಷೇತ್ರದಲ್ಲಿ ಹೋಗಬೇಕು. ನಮ್ಮ ಕನ್ನಡಿಗರು ಬೆಳಿಬೇಕು, ನಮ್ಮ ಕನ್ನಡಿಗರು ಶ್ರೀಮಂತರಾಗಬೇಕು, ನಮ್ಮ ಕನ್ನಡಿಗರು ಕೂಡ ಒಳ್ಳೆ ಒಳ್ಳೆ ರಾಜಕಾರಣಿಗಳಾಗಬೇಕು, ನಮ್ಮ ಕನ್ನಡಿಗರು ಕೂಡ ಒಳ್ಳೆ ಒಳ್ಳೆ ಬಿಸ್ನೆಸ್ಮನ್ಗಳಾಗಬೇಕು, ನಮ್ಮ ಕನ್ನಡಿಗರು ಕೂಡ ಒಳ್ಳೆ ಒಳ್ಳೆ ಒಂದು ಲೀಡರ್ಗಳಾಗಬೇಕು ಅನ್ನೋಂಥ ಕನಸಿನಿಂದ ಏನೋ ಒಂದು ಸಣ್ಣ ಪುಟ್ಟ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಇದಕ್ಕೆ ನಿಮ್ಮ ಪ್ರಯತ್ನ ಬೇಕು. ಈ ಪ್ರಯತ್ನಕ್ಕೆ ನೀವು ಒಂದು ಡೈರಿಯನ್ನು ಮೇಂಟೈನ್ ಮಾಡಿ. ನಮ್ಮದೇ ಡೈರಿ ಅಂತ ತೊಗೊಳ್ಳಿ ಅಂತ ಹೇಳಲ್ಲ ನಾನು, ಒಂದು ಡೈರಿ ಮೇಂಟೈನ್ ಮಾಡಿ. ನಿಮ್ಮನ್ನು ನೀವು ಅಪ್ಡೇಟ್ ಆಗಿ ಇಟ್ಕೊಳ್ಳಿ. ಯಾಕಂದರೆ ಯು ಶುಡ್ ಬಿ ಪವರ್ಫುಲ್. ನಿಮ್ಮನ್ನು ನೋಡಿದ್ರೆ ನಾನು ಸೆಲ್ಯೂಟ್ ಹೊಡಿಬೇಕು, ಆ ಥರ ನೀವು ಆಗಬೇಕು. ನನಗೆ ಅಭಿಮಾನ ಬರಬೇಕು ನಿಮ್ಮನ್ನು ನೋಡಿದಾಗ. ಸೊ ದಯವಿಟ್ಟು ಜವಾಬ್ದಾರಿ ಅಂತ ತೆಗೆದುಕೊಳ್ಳಿ. ಯಾಕಂದರೆ 2018ರಿಂದ 2023ವರೆಗೂ ನಾನು ಸಿಕ್ಕಾಪಟ್ಟೆ ನರಳಿದ್ದೀನಿ. 5 ವರ್ಷ ವೇಸ್ಟ್ ಆಗಿದೆ ನನ್ನ ಜೀವನದಲ್ಲಿ. 5 ವರ್ಷ ಅಂದರೆ ಸಣ್ಣ ಮೊತ್ತ ಅಲ್ಲ ಅದು. ಸೊ ನಿಮ್ಮ 5 ವರ್ಷ ಹಾಳಾಗಬಾರ್ದು. ನೀವು 1 ಅಥವಾ 2 ವರ್ಷದಲ್ಲಿ ನೀವು ರೆಡಿ ಆಗಬೇಕು ಅನ್ನೋ ಕಾರಣಕ್ಕೆ ನಾವು ಪಾಂಚನ ಎಸ್ನ ಆರಂಭ ಮಾಡಿದ್ದೀವಿ. ಸೊ ರೆಡಿ ಮಾಡ್ತಾ ಇದ್ದೀವಿ ಕೂಡ. ಅದರ ಸದುಪಯೋಗ ನೀವು ಪಡೆದುಕೊಳ್ಬೇಕು. ಬಹಳಷ್ಟು ಈಗಾಗಲೇ ಮೇನ್ಸ್ ಬರೆದಿರುವಂಥ ವಿದ್ಯಾರ್ಥಿಗಳು ಕೂಡ ನಮ್ಮಲ್ಲಿ ಕೋಚಿಂಗ್ ತೆಗೆದುಕೊಂಡಿದ್ದಾರೆ. ಅವರು ಕೂಡ ರ್ಯಾಂಕ್ ತೆಗೆದುಕೊಂಡು ಬರ್ತಾ ಇರುವಂಥ ವಿಶ್ವಾಸ ನಮಗಿದೆ. ನಿಮ್ಮಿಂದ ಮಾತ್ರ ಅದು ಸಾಧ್ಯ. ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಬರೀರಿ. ನಿಮ್ಮ ಆಪ್ತ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ. ಯಾರಾದರೂ ನಮ್ಮನ್ನು ಹೊಗಳಲಿ ತೆಗಳಲಿ, ನೀವೆಲ್ಲೂ ಕೂಡ ಇದ್ರ ಬಗ್ಗೆ ರಿಪ್ಲೈ ಕೊಡಬಾರ್ದು. ನಿಮ್ಮ ರಿಸಲ್ಟ್ಗಳು ಮಾತ್ರ ಹೇಳಬೇಕು. ರಿಸಲ್ಟ್ ಬಂದಾಗ ಎಸ್ ನಾನು ಒಬ್ಬ 5 ಜನ IASನ ವಿದ್ಯಾರ್ಥಿ ಅಂತ ಹೇಳಿ ಸಾಕು. ಅಲ್ಲಿಗೆ ನನಗೆ ತೃಪ್ತಿ ಆಗುತ್ತೆ. ಓಕೆ. ಮತ್ತು ಮೋಟಿವೇಶನಲ್ ವಿಡಿಯೋಗಳ ಬಗ್ಗೆ ಇನ್ನೂ ಬರ್ತಾನೆ ಇರುತ್ತೆ. ಇನ್ನೂ ಹೆಚ್ಚಿಗೆ ಬರುತ್ತೆ. ನಿಮ್ಮನ್ನು ಅಲರ್ಟ್ ಆಗಿಡುತ್ತೆ. ಯು ಶುಡ್ ಬಿ ಪವರ್ಫುಲ್. ಯು ಆರ್ ಪವರ್ಫುಲ್. ಯಾಕಂದರೆ ನೀವೇನು ಕನಸ್ಕೊಂಡಿದ್ದೀರಿ ಆ ಕನಸನ್ನು ತಲುಪಿಸೋ ಜವಾಬ್ದಾರಿ ನಮ್ಮದು. ಆಲ್ ದ ಬೆಸ್ಟ್. ನಮಸ್ಕಾರ.